ಕಾಂಗ್ರೆಸ್ ಅಂತೇಳಿ ಈಗ ಕಾಂಗ್ರೆಸ್ ಐ ಅಂತ ಕರೀತಾರೆ. ಅದು ಹಸ್ತ ಅಂತ ಹೆಂಗೆ ತೋರಿಸ್ತಾರೆ, ಅದು ಭಸ್ಮಾಸುರ ಹಸ್ತ, ಮರಿಬೇಡ ಎಲ್ಲರೂ. ಭಸ್ಮಾಸುರ ಯಾಕೆ ಭಸ್ಮ ಅಂದ್ರೆ ಹಸ್ತ ಇಲ್ಲಿ ಮೇಲೆ ಇಟ್ಕೊಂಡು ಭಸ್ಮ ಆಗಿರೋದು. ಹಂಗೆ ನಮ್ಮ ದೇಶ ಭಸ್ಮ ಆಗೋದು ಬೇಡ. ಅವರು ಕಾಂಗ್ರೆಸ್ ಪಾರ್ಟಿ ಅವ್ರ ಕೈ ಮೇಲೆ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಭಸ್ಮ ಮಾಡಿ ಕಳಿಸ್ಬಿಡೋಣ ಅಂತ ನಿಮ್ಮನ್ನ ನಾನು ಕೋರ್ಕೊಳ್ತಾ ಇದ್ದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಿದ್ದು ಯಾವಾಗ ಅಂತಂದ್ರೆ 28 ಡಿಸೆಂಬರ್ 1885. 1885 ಡಿಸೆಂಬರ್ ನಲ್ಲಿ ಹುಟ್ಟಿದಂತ ಪಾರ್ಟಿ ಇವತ್ತು ಬೇರೆ ಬೇರೆ ಚಿಕ್ಕ ಪಾರ್ಟಿಗಳನ್ನ ಭಿಕ್ಷಾ ಬೇಡಿ ನಮ್ಗೆ ಇಷ್ಟು ಸೀಟ್ ಕೊಡ್ರಿ ಅಂತ ಹೇಳಿ ಅವ್ರು ಎಷ್ಟು ಸೀಟ್ ಕೊಡ್ತಾರೋ ಅಷ್ಟು ಸೀಟಲ್ಲಿ ನಿಂತ್ಕೊಂಡು ದೇಶದ ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂತ ಹೀನಾಯವಾದ ಪರಿಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಅಂತ ಹೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಪಕ್ಷ 1980 ಏಪ್ರಿಲ್ 6ನೇ ತಾರೀಕು ನಾವು ಸ್ಥಾಪನೆ ಮಾಡಿದ್ದು. ಎಷ್ಟು ವರ್ಷ ಆಯ್ತು? 44 ವರ್ಷ ಆಯ್ತು. ನಾವೆಷ್ಟು ಸೀಟಲ್ಲಿ ಇದ್ದೀವಿ ಈಗ? 300 ಸೀಟ್ಗಿಂತ ಮೇಲೆ ಇದ್ದೀವಿ. ಅವರಿಗೆ ನಮ್ಮ ಸಿದ್ಧಾರ್ಥ ಅವ್ರು ಹೇಳಿದಾಗ 52 ಸೀಟು ಬಂದಿದ್ದಾವೆ. 52 ಸೀಟು ಅಂತಂದ್ರೆ ವಿರೋಧ ಪಕ್ಷದಲ್ಲಿ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದಲ್ಲಿ ಇರಬೇಕು ಅಂತಂದ್ರೆ 55 ಸೀಟ್ ಬೇಕು, 10% ಆಫ್ ದಿ ಟೋಟಲ್ ಸೀಟ್ಸ್. ಈಗ ಅವ್ರ ಹತ್ರ ಇರೋದು 52 ಸೀಟೆ. ಅಂದ್ರೆ ವಿರೋಧ ಪಕ್ಷದಲ್ಲಿ ಕೂಡ್ಲಿಕ್ಕೆ ಕೂಡ ಲಾಯಕ ಆಗಲಾರ್ದಂತ ಒಬ್ಬ ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಂಗಾಗಿ ನಾವು ಮೊನ್ನೆ ನರೇಂದ್ರ ಮೋದಿ ಸರ್ ಅವರು ವಿಜಯನಗರ ಜಿಲ್ಲೆಗೆ ಬಂದಿದ್ರು, ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಅದರಲ್ಲಿ ಶ್ರೀರಾಮುಲು ಅವ್ರನ್ನ ಎಷ್ಟೊಂದು ಪ್ರೀತಿಯಿಂದ ನಡೆಸ್ಕೊಂಡ್ರು ಅಂತೇಳಿ ಈಗಾಗಲೇ ವಾಟ್ಸಪ್ ಅಲ್ಲಿ ಎಲ್ಲರಿಗೂ ಬಂದಿರಬೇಕು, ತಾವೆಲ್ಲ ನೋಡಿರ್ತೀವಿ ಅಂತ ಭಾವಿಸಿದ್ದೀವಿ. ಎಷ್ಟೊಂದು ಪ್ರೀತಿಯಿಂದ ನಡೆಸ್ಕೊಂಡಿದ್ದೆ ಅಂತಂದ್ರೆ ಕೈ ಹಿಡ್ಕೊಂಡು ಬೀಳಿಲ್ಲ, ಭುಜದ ಮೇಲೆ ಒಂದು ತಟ್ಟಿ ನಕ್ಕೊಂತ ಮಾತಾಡ್ತಾ ಅದು ಎಷ್ಟೊಂದು ಫ್ರೆಂಡ್ಲಿ ಇದ್ರು ಅಂತಂದ್ರೆ ಅಷ್ಟೊಂದು ಫ್ರೆಂಡ್ಲಿ ಆಗಿ ಅವರಿದ್ರು. ಮೊನ್ನೆ ನಮ್ಮ ಯುವ ನಾಯಕ ಅಂತ ಕರೀತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು. ಫಸ್ಟ್ ಬಂದ್ರು, ಫ್ಲೈಟ್ ಇಳಿದ್ರು, ಇಳಿದ ಮೇಲೆ ಜನ ಇಲ್ಲ ಅಂತ ವಾಪಸ್ ಹೋಗ್ತೀನಿ ಅಂತೇಳಿ ಸಿಟ್ಟಲ್ಲಿ ಫ್ಲೈಟ್ ರನ್ವೇನಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಎಲ್ಲರೂ ಕರೆಸಿದ್ರು, ಇಲ್ಲ ಸರ್ ಬರ್ರಿ ಜನರಿದ್ದಾರೆ ಅಂತ ಹೇಳಿ ಬಂದ್ರು. ಪಾಪ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ 18 ರಿಂದ 20,000 ಜನ ಹಿಡಿತಾರೆ. ಅದರಲ್ಲಿ ಬಂದ್ರು ಕೂಡ ಮುಂದೆ ಒಂದು 5-6 ಸಾವಿರ ಜನ ಇದ್ರು, ಹಿಂದೆ ಯಾರು ಕುರ್ಚಿಗಳನ್ನ ಖಾಲಿ ಇದ್ರು. ಅಂದ್ರೆ ನಾನು ಹೇಳೋದೇನು ಅಂತಂದ್ರೆ ಪಕ್ಷದ ಒಂದು ಇಮೇಜ್ ಕಡಿಮೆ ಆಗ್ತಾ ಯಾವ ಪರಿಸ್ಥಿತಿಗೆ ಬಂದಿದ್ರೆ ಅಂದ್ರೆ ಎಂತ ನಾಯಕ ಬಂದ್ರೂ ಕೂಡ ಜನ ಸೇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಬಳ್ಳಾರಿ ಜನರಿಗೆ ಒಂದು ಅಭ್ಯಾಸ ಇದೆ, ಫಸ್ಟ್ ಬಂದು ಕೂತ್ಬಿಡ್ತಾರೆ, ಫುಲ್ಲು ಭಯಂಕರ ಹಾಗೆ ಹೆಂಗಿರ್ತಾರೆ ಅಂದ್ರೆ ಒಂದು ಸೈಡ್ ಕೂಡ ಖಾಲಿ ಇರಲ್ಲ. ಮತ್ತೆ ನಾವು ಮಾತಾಡ್ತಾ ಒಬ್ಬೊಬ್ರು ಮಾತಾಡ್ತಾ ಇದ್ರೆ ಎದ್ದು ಹೋಗೋದು ಅಭ್ಯಾಸ ಇದೆ. ಈ ಅಭ್ಯಾಸ ಕಡಿಮೆ ಮಾಡ್ಕೋಬೇಕು. ಮಂಗಳೂರು ಕಡೆ, ಉಡುಪಿ ಕಡೆ, ಕಾರವಾರ ಕಡೆ, ನಮ್ಮ ಮಂಡ್ಯ, ಮೈಸೂರು ಆ ಕಡೆ ಬಂದು ನೋಡ್ರಿ, ಹಾಸನ ಕಡೆ ಈ ಕಡೆ ಅಲ್ಲ, ಒಂದು ಸಾರಿ ಬಂದು ಒಂದು ಸಭೆಯಲ್ಲಿ ಕುಂತ್ಬಿಟ್ರೆ ಮತ್ತೆ ಸಭೆ ಮುಗಿದು ವಂದನಾರ್ಪಣೆ ಮಾಡಿ ಸ್ಟೇಜ್ ಮೇಲೆ ಇರ್ತಾರೆ, ಅವ್ರು ಕೂಡ ಇರ್ತಾರೆ. ಸ್ಟೇಜ್ ಮೇಲೆ ಅವ್ರು ಹೋಗಿ ಕಾರ್ನಲ್ಲಿ ಹತ್ತಿದ ಮೇಲೆ ಅವ್ರು ಎದ್ದು ಹೊರಗಡೆ ಹೋಗ್ತಾರೆ. ಆ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಬಳ್ಳಾರಿಯಲ್ಲಿ ಕೂಡ ಬರಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಹಂಗಾಗಿ ನಮ್ಮ ಎಲ್ಲ ನಾಯಕರು ಒಂದೇ ಒಂದು ಸ್ಲೋಗನ್ ಏನು ಅಂತಂದ್ರೆ, ಭಾರತ ದೇಶಕ್ಕೆ ಯಾರು ಬೇಕಪ್ಪ? ಯಾರು ಬೇಕು? ಇನ್ನೊಂದ್ಸರಿಯಲ್ಲಿ ಯಾರು ಬೇಕು? ಬಳ್ಳಾರಿಗೆ ಯಾರು ಬೇಕು? ಅಂದ್ರೆ ಭಾರತ ದೇಶಕ್ಕೆ ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು ಅಂತಂದ್ರೆ ಇವತ್ತು ದೇಶ ಎಂತ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ತಮ್ಮೆಲ್ಲ ಗೊತ್ತಿದೆ. ಯುದ್ಧ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಮಗ್ರಿ ಇದ್ದಿಲ್ಲ, 10 ದಿನ 15 ದಿನಕ್ಕೆ ಕೂಡ ಸಾಮಗ್ರಿ ಇದ್ದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರು ಆದ ಮೇಲೆ ಇವತ್ತು 2 ವರ್ಷ ಅಲ್ಲ 3 ವರ್ಷ ಆದ್ರೂ ಕೂಡ ನಾವು ರೆಡಿ ಇದ್ದೀವಿ ಅಂತೇಳಿ ಬೇರೆ ದೇಶಗಳಿಗೆ ಹೇಳುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಯುದ್ಧ ಸಾಮಗ್ರಿಯಿಂದ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಬೇರೆ ದೇಶಗಳಿಂದ. ಈಗ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ ಅವರು. ಹಂಗಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಮುದ್ರಾ ಲೋನ್ ಕೊಟ್ಟು ಯುವಕರನ್ನ ಉತ್ತೇಜಿಸಿ, ನಾವು ಕಾಂಗ್ರೆಸ್ ಅವರು ಹೇಳ್ತಾರೆ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ. ಅನ್ಎಂಪ್ಲಾಯ್ಮೆಂಟ್ ನಿಮಗಿದೆ, ಯಾಕಂದ್ರೆ 52 ಸೀಟ್ ಬಂದಿದೆ, ನಿಮ್ಮ ನಾಯಕರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇದೆ. ಬಟ್ ನರೇಂದ್ರ ಮೋದಿ ಸರ್ ಅವ್ರು ಮಾಡ್ತಾ ಇರೋದು ಏನಂತಂದ್ರೆ ಮುದ್ರಾ ಲೋನ್ ಕೊಟ್ಟು ಎಲ್ಲ ಯುವಕರನ್ನ ನೀವು ಜೀವನ ಮಾಡ್ರಿ, ಬೇರೆಯವರು ಕೂಡ ಜೀವನ ಕೊಡ್ರಿ ಅಂತ ಹೇಳಿ ಒಂದು ನಿಮ್ಮದೇ ಆದಂತಹ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಂಡು
ಆ ಸಾಲನ ತೀರಿಸಿದ ಯಾರು ಅಂತಂದ್ರೆ ನರೇಂದ್ರ ಮೋದಿ ಸರ್ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಮಿಡಿಯೇಟ್ಲಿ ಎಲ್ಲ ಸಾಲವನ್ನ ತೀರಿಸಿ ಇವತ್ತು ಭಾರತ ದೇಶವನ್ನ ಸಾಲ ಮುಕ್ತ ದೇಶವನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಯಾಕೆ ನರೇಂದ್ರ ಮೋದಿ ಸರ್ ಅವರಿಗೆ ವೋಟ್ ಹಾಕ್ಬೇಕು ಅಂತಂದ್ರೆ ಮೊನ್ನೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ರಾಮನಾಯ ಕಟ್ಟಿದೀವಿ, ಆರ್ಟಿಕಲ್ 370 ಕಾಶ್ಮೀರ ತೆಗೆದಿದ್ದೀವಿ, ಇವತ್ತು ಕಾಶ್ಮೀರ ಭಾರತ ದೇಶ ಒಂದಾಗ್ಬಿಟ್ಟಿದ್ದಾವೆ, ಒಂದು ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಕಾಶ್ಮೀರ ಘೋಷಣೆ ಮಾಡಿದ್ದಾರೆ. ಅವರು ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರು. ಜನರಿಗೆ ಏನ್ ಗೊತ್ತು, ಡೈರೆಕ್ಟ್ ಆಗಿ ಸರ್ ನೀವೇ ಮೋದಿ ನೀವೇ ಮಾಡಿದ್ರೆ ಅಂತ ಹೇಳಿದ್ರು. ಸಾರ್ ಆ ಮಾತು ಅಂದಿಲ್ಲ, ಹಿಂಗ್ ತೋರಿಸಿದ್ರು, ನಿಮ್ಮ ವೋಟ್ ನೀವು ಹಾಕಿದ್ದಕ್ಕೆ ಅವೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದ್ರು. ಅದೇ ತರನೇ ನಾವೆಲ್ಲರೂ ನಮ್ಮ ನಾಯಕರೆಲ್ಲ ಹೇಳಿದಂಗೆ ನಾವು ಮೈ ಮರೆತರೆ ಬಹಳಷ್ಟು ದೇಶಕ್ಕೆ ಡೇಂಜರ್ ಕಾದಿದೆ. ಆ ಡೇಂಜರ್ ಬೇಡ, ನಮಗೆ ನಾವು ಸುರಕ್ಷಿತವಾಗಿ ಇರೋಣ, ನಮ್ಮ ದೇಶದಲ್ಲಿ ನಾವು ಒಳ್ಳೆಯ ಜೀವನ ನಡೆಸೋಣ ಅಂತ ಹೇಳಿದ್ರೆ ನಾವು ನಾಳೆಯಿಂದ 7ನೇ ತಾರೀಕು ಸಂಜೆ 5-6 ಗಂಟೆ ಪೋಲಿಂಗ್ ಮುಗಿಯೋವರೆಗೆ ಕೂಡ ರಾತ್ರಿ ಆಗಲು ಕೆಲಸ ಮಾಡಿದ್ರೆ ನಮ್ಮ ನರೇಂದ್ರ ಮೋದಿ ಸಾರು ನಮ್ಮ ಸಲುವಾಗಿ ರಾತ್ರಿ ಆಗಲು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರ ಸಲುವಾಗಿ 1 ವಾರ ದಿನ ರಾತ್ರಿ ಆಗಲು ಕೆಲಸ ಮಾಡಿ ನಮ್ಮ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ನಮ್ಮ ದೇಶಕ್ಕೆ ಒಂದು ಕೊಡುಗೆಯಾಗಿ ನಮ್ಮ ಭಾರತ ಮಾತಾ ಒಂದು ಕವನಗಳು 422 ಅಂತ ಹೇಳ್ತಾರೆ ಪ್ರತಿಯೊಬ್ಬರು. ನಮ್ಮ ಸಾರ್ ಹೇಳ್ತಾರೆ 400 ಪಾರ್ ಅಂತ ಹೇಳ್ತಾರೆ. ಬಟ್ ಜ್ಯೋತಿಷಿಗಳು ಹೇಳ್ತಾ ಇರೋದು ಏನಂತಂದ್ರೆ ಅವರ ಸಂಖ್ಯೆ 8, 17ನೇ ತಾರೀಕು ಕೊಟ್ಟಿದ್ದಾರೆ. 1+7 8 ಅಂತಂದ್ರೆ 422 ಸೀಟ್ ಬಂದೇ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. 422 ಸೀಟ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ 2/3 ಮೆಜಾರಿಟಿ ಬಂದ್ರೆ ಯಾವ ಆಕ್ಟ್ ನಾವು ಪಾಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ಮಹಾನುಭಾವರು ಪ್ರತಿಯೊಂದು ಆಕ್ಟ್ ಮಾಡ್ಲಿಕ್ಕೆ ಬಂದ್ರೆ ಕೂಡ ಅಡ್ಡ ಬಿಡೋದು, ಅದನ್ನ ಫೇಲ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಆ 2/3 ಮೆಜಾರಿಟಿ ಬಂದ್ರೆ ನಾವು ದೇಶಕ್ಕೆ ಏನು ಹಿತವಾಗಿ ಏನೇನು ಆಕ್ಟ್ಗಳು ಮಾಡಬೇಕು ಆ ದೇಶದ ಹಿತ ದೃಷ್ಟಿಯಿಂದ ಆ ಆಕ್ಟ್ಗಳನ್ನ ಪಾಸ್ ಮಾಡ್ಲಿಕ್ಕೆ ನನಗೆ 400 ಪಾರ್ ಕೊಡ್ರಿ ಅಂತೇಳಿ ಸಾರ್ ಕೇಳ್ತಾ ಇದ್ದಾರೆ. ಹಂಗಾಗಿ ನಾವು ಆ 422 ಸೀಟಲ್ಲಿ ಬಳ್ಳಾರಿ ಕೂಡ 1 ಸೀಟು ನರೇಂದ್ರ ಮೋದಿ ಸರ್ ಅವರ ಪಕ್ಕದಲ್ಲಿ ಇರಬೇಕು ಅಂತೇಳಿ ನಾವೆಲ್ಲರೂ ಕಷ್ಟ ಬೀಳಬೇಕಾಗಿದೆ. ಹಂಗಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತೀನಿ, ದಯವಿಟ್ಟು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾವು ಚೆನ್ನಾಗಿ ನಮ್ಮ ಸಾರ್ ಹೇಳಿದ್ರು ರವಿಕುಮಾರ್ ಸರ್ 250 ಮನೆಗಳು, ನಮ್ಮ ಬೂತಲ್ಲಿ ಎಷ್ಟು ಮನೆಗಳಿದ್ದಾವೋ ಅಷ್ಟು ಮನೆಗಳು, ಪ್ರತಿಯೊಂದು ಮನೆಗೆ ಕೂಡ ಪಾಂಪ್ಲೆಟ್ ಕೊಡೋದೊಂದೇ ಮುಖ್ಯ ಅಲ್ಲ, ಆ ಮನೆಯಲ್ಲಿ ಒಂದು 2 ನಿಮಿಷ 3 ನಿಮಿಷ ಯಾಕೆ ಮೋದಿ ಸಾರಿಗೆ ವೋಟ್ ಹಾಕಬೇಕು ಅಂತೇಳಿ ದೇಶದ ಅಭಿವೃದ್ಧಿ, ದೇಶದ ಸುರಕ್ಷತೆ, ದೇಶದ ಪ್ರತಿಯೊಂದು ನಾಗರಿಕರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಸಾರಿಗೆ ವೋಟ್ ಹಾಕಬೇಕು ಅಂತೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು. ಆ ರೀತಿಯಲ್ಲಿ ತಾವೆಲ್ಲ ಕೆಲಸ ಮಾಡ್ತೀರಿ ಅಂತೇಳಿ ಭಾವಿಸಿ ತಾವೆಲ್ಲರೂ ಇಲ್ಲಿ ಏನು ಇಷ್ಟು ಜನ ಇದ್ದೀರೋ, ಎಷ್ಟು ಜನ ಹೊರಗಡೆ ಹೋಗಿದ್ದಾರೋ ಅವರು ಕೂಡ ಹೇಳಿ ಪ್ರತಿಯೊಬ್ಬರು ಕೂಡ ಐಕ್ಯಮತ್ಯದಿಂದ ಕೆಲಸ ಮಾಡ್ರಿ. ನಮ್ಮ ದೇಶ 100%. ನಿಮಗೆ ಇನ್ನೊಂದು ತಮಾಷೆ ಅಂತಂದ್ರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ್ರೆ ಈಗ ನಾವು ಕಷ್ಟಪಟ್ಟು ದುಡಿದಿರ್ತೀವಿ, 1 ಲಕ್ಷ ದುಡಿದಿರ್ತೀವಿ. ನಾವು ನಿಧನ ಆದ್ಮೇಲೆ ನಮ್ಮ ಮಕ್ಕಳಿಗೆ ಎಷ್ಟು ಹೋಗುತ್ತೆ ಅಂತಂದ್ರೆ 50,000 ಮಾತ್ರ, 45,000 ನಮ್ಮ ಮಕ್ಕಳಿಗೆ. ಇನ್ನು ಉಳಿದ 55,000 ಯಾರು ತಗೊಂತಾರಪ್ಪ? ಗೌರ್ಮೆಂಟ್. ಆ ಗೌರ್ಮೆಂಟ್ ತಗೊಂಡು ಏನ್ ಮಾಡ್ತಾರೆ, ಬೇರೆ ಮೈನಾರಿಟೀಸ್ ಅವ್ರಿಗೆ ಹಂಚ್ತಾರೆ. ಅದು ಬೇಕಾ ನಮಗೆ? ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡ್ಡು ನಮ್ಮ ಮಕ್ಕಳಿಗೆ ಕೊಡ್ಬೇಕು ಅಂತ ನಾವು ಆಲೋಚನೆ ಮಾಡಿ ನಮ್ಮ ಮಕ್ಕಳು ಸುಖವಾಗಿ ಜೀವನ ಮಾಡ್ಬೇಕಂತ ಅನ್ಕೊಂಡ್ರೆ ನಮ್ಮಲ್ಲೇ ಕಿತ್ಕೊಟ್ಟು ನಮ್ಮ ಬೇರೆ ಬೇರೆಯವ್ರಿಗೆ ಹಂಚ್ತಾರೆ. ಅದು ಬೇಕು ಅಂತಂದ್ರೆ ನಾವು ಅವ್ರಿಗೆ ಹೇಳ್ಬೇಕು, ಜನಕ್ಕೆ ಇದೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಪಾಪ 1 ಲಕ್ಷ ಕೊಡ್ತಾರೆ, 1 ಲಕ್ಷ ಎಷ್ಟು ಕೊಡ್ತಾರೆ ಸ್ವಾಮಿ? 1 ಲಕ್ಷ ನಿರುದ್ಯೋಗಿಗಳಿಗೆ 1 ಲಕ್ಷ ಕೊಡ್ತೀವಿ, ಮನೆಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತೀರಿ. ಎಷ್ಟು ಲಕ್ಷ, ಎಷ್ಟು ಕೋಟಿ ಬೇಕು? 65,000 ಕೋಟಿ ಬೇಕು. ನಮ್ಮ ಬಜೆಟ್ ಇರೋದು 45 ಲಕ್ಷ ಕೋಟಿ ಇರೋದು, ಅವ್ರಿಗೆ ಬೇಕಾಗಿರೋದು 65 ಲಕ್ಷ ಕೋಟಿ. ಅಂದ್ರೆ 20 ಲಕ್ಷ ಕೋಟಿ ಬೇರೆ ದೇಶದಿಂದ ಸಾಲ ಮಾಡಿ ತರ್ತಿಲ್ಲ ನೀವು, ಅಂದ್ರೆ ದೇಶನ ಹಾಳು ಮಾಡ್ಬೇಕಂತಲೇ ನೋಡ್ತಾ ಇದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ. ಹಂಗಾಗಿ ತಾವೆಲ್ಲ ದಯವಿಟ್ಟು ಈ ಒಂದು ಚುನಾವಣೆಯನ್ನ ನಾವೇ ನಿಂತ್ಕೊಂಡಿದೀವಿ, ನಾವೇ ನರೇಂದ್ರ ಮೋದಿ ಅವರು, ನಾವೇ ಶ್ರೀರಾಮುಲು ಅವರು ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕಷ್ಟಪಟ್ರೆ 100
ಈ ದೇಶ ಯಾರ್ದು? ಬೇಡ ಕರೆಕ್ಟ್ ಹೇಳಿದ್ರಿ. ದೇಶ ನಿಮ್ದು. ನೀವು ಈ ದೇಶನ ಮುಂದೆ ಏನಾಗ್ತದೆ ನಿಮ್ಮ ದೇಶದಲ್ಲಿ ಅದು ನಿಮಗೆ ಬಹಳ ನೀವು ಪ್ರಾಮುಖ್ಯತೆ ಕೊಡಬೇಕು. ನಿಮ್ ದೇಶದ ಭವಿಷ್ಯ ನಿಮ್ ಕೈಯಲ್ಲೇ ಇದೆ. ನಿಮ್ ದೇಶ ಹೆಂಗೆ ಆರ್ಥಿಕದಲ್ಲಿ ಮುಂದೆ ಹೋಗುತ್ತೆ, ಈ ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ, ನೀವು ಕೂಡ ಹಾಗೆ ದೇಶದ ಜೊತೆಗೆ ನಿಮ್ದು ಕೂಡ ಅಭಿವೃದ್ಧಿ ಆಗುತ್ತೆ. ಈಗ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಸಣ್ಣ ಪ್ರಶ್ನೆ ಕೇಳ್ತೀವಿ, ಮೋದಿ ಅವರಿಗೆ ಓಟ್ ಎದಕ್ಕೆ ಹಾಕ್ತೀವಿ? ಮೋದಿ ಅವರಿಗೆ ಓಟ್ ಎದಕ್ಕೆ ಹಾಕ್ತೀವಿ? ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಸರಿ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮ ಇಚ್ಛೆ ಇದೆ. ನಾವೆಲ್ಲರೂ ಬಿಜೆಪಿಗೆ, ನಮ್ಮ ಪಕ್ಷಕ್ಕೆ ನಾನು ನೀವೆಲ್ಲರೂ ಅನ್ಕೋಬಹುದು ನಾನು ಇದೇ ಪಕ್ಷದಲ್ಲಿದ್ದೆ, ಅದಕ್ಕೆ ನಾನು ನರೇಂದ್ರ ಮೋದಿ ಅವ್ರು ಜೈಕಾರ ಮಾಡ್ತೀನಿ ಅಂತ. ಒಂದು ನಾನು ನಿಮಗೆ ಹೇಳ್ತೀನಿ, ನಾನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಅವರು ಜೈಕಾರ ಯಾವಾಗಿಂದ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ರಾಜಕೀಯದಲ್ಲಿ ಬಂದಿದ್ದೆ ಯಾವಾಗ, ಅದಾದ್ಮೇಲೆ ಮಾಡಿರ್ತೀನಿ. ಒಂದು ನಿಮಗೆ ತಿಳಿಸ್ತೀನಿ, ನಾನು ಒಂದ್ಸಲ ಒಂದು ಬೆಂಗಳೂರಿನ ಲಂಡನ್ಗೆ ಹೋಗ್ತಾ ಇದ್ದೇನೆ. ಅದು 9.5 hours ಫ್ಲೈಟ್. ಎಲ್ಲರೂ ನಮ್ಮ ಪಕ್ಷದಲ್ಲಿ ಮೋದಿ ಜೈಕಾರ ಅಂತಿದ್ರು. ನಾನು ಗೊತ್ತಿದ್ದಿಲ್ಲ, ನನಗೆ ಅರ್ಥ ಆಗಿಲ್ಲ ಎದಕ್ಕೆ ಹೇಳ್ತಾ ಇದ್ದಾರಲ್ಲ. ಒಂದು ಬುಕ್ ಇದೆ ನರೇಂದ್ರ ಮೋದಿ ಅವರ ಮೇಲೆ, 21 ಚಾಪ್ಟರ್ಸ್ ಇದೆ. 21 ನಮ್ಮ ದೇಶದ ದೊಡ್ಡವರು ಬರೆದಿದ್ದಾರೆ. ಮೋದಿ ಅಂಡ್ 20 ಅಂತ ಬುಕ್ ಇದೆ. ಆ ಫ್ಲೈಟ್ 9.5 ತಾಸು. 9.5 ತಾಸಲ್ಲಿ ನಾನು ಆ ಪುಸ್ತಕ ಮುಗಿಸಿದೆ. ಇನ್ನು ಸ್ವಲ್ಪ ಉಳಿದಿದ್ದು ಲಂಡನ್ ಮುಟ್ಟಿದ ಮೇಲೆ ನಾನು ಅದನ್ನ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಕುತ್ಕೊಳ್ಬೇಕಲ್ಲಿ ನೀವು ಎಲ್ಲರೂ ಸ್ವಲ್ಪ ಕುತ್ಕೊಳ್ಬೇಕು. ನೀವು ಹುಡುಗರ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಾವೆಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ. ಆ ಬುಕ್ ಓದಿದ ಮೇಲೆ ನಾನು ಮೋದಿ ಅವರು ಜೈಕಾರ ಮಾಡಿದೆ. ಮೋದಿ ಅವರ ಫ್ಯಾನ್ ಆದ್ರೆ ನಾನು ತಿಳ್ಕೊಂಡಿದ್ದು ಆ ಪುಸ್ತಕದಲ್ಲಿ 3 ಮುಖ್ಯ ಅಂಶಗಳು ಮೋದಿಯವರ, ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ. ಒಂದನೇದು ಇಂಟಗ್ರಿಟಿ, ಅವ್ರದ್ದು ನಿಷ್ಠೆ. ಇನ್ನೊಂದು ನಮ್ಮ ದೇಶಕ್ಕೆ, ನಮ್ಮ ದೇಶದ ಹಿತಕ್ಕೆ ಅವ್ರದ್ದು ಕಮಿಟ್ಮೆಂಟ್, ಬದ್ಧತೆ. ಮೂರನೇದು ಅವರು ದೂರದೃಷ್ಟಿ. ಈ 3 ನಾನು ಆ ಬುಕ್ಕಿಂದ ಅವ್ರ ಬಗ್ಗೆ ತಿಳ್ಕೊಂಡು ಅವಾಗಿಂದ ನಾನು ಮೋದಿ ಜೈಕಾರ ಮಾಡ್ತಾರೆ. ಕೆಲವರು ಕಾಂಗ್ರೆಸ್ ಓಟ್ ಹಾಕುವಂತವ್ರು ಇದ್ದಾರೆ, ಇಲ್ಲಲ್ಲ, ಹೊರಗಡೆ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವರು ಅವರ ಋಣಕ್ಕೋಸ್ಕರ ಓಟ್ ಹಾಕ್ತಾ ಇರ್ಬೋದು. ಅದನ್ನು ನಾನು ಸರಿಪಡಿಸೋ ಪ್ರಯತ್ನ ಮಾಡ್ತೇನೆ. ಏನು, ನಾವು 2,000 ರೂಪಾಯಿ ಕೊಟ್ಟಿಲ್ವಾ, ನಮಗೆ ಓಟ್ ಹಾಕಿ ಅಂತ ಕೇಳ್ಬೋದು. ಕೇಳ್ತಾರ ಕೇಳಲ್ಲ? 2,000 ರೂಪಾಯಿ ಕೊಟ್ಟಿದೀವಲ್ಲ ನಿಮಗೆ, ಓಟ್ ಹಾಕಿ ನಮಗೆ ಅಂತ ಕೇಳ್ತಾರ ಕೇಳಲ್ಲ? ಕೇಳ್ತಾರೆ ಅನ್ನೋ ಸ್ವಲ್ಪ ಕೈ ಬಂದ್ ಮಾಡಿ ಕೇಳ್ತಾರೆ. ಮನೆಗಳಲ್ಲಿ ಕೇಳೋದನ್ನ ನೋಡಿ.
ಅನೇಕರು ಹೇಳ್ತಾರೆ 2000 ರೂಪಾಯಿ ಬೇಕು, ಶ್ರೀರಾಮನು ಬೇಕು ಅಂತ ಅನೇಕರು ಹೇಳ್ಬೋದು. ಹೇಳ್ತಾರಲ್ವಾ? ನಾನ್ ನಿಮಗೆ ಕೇಳ್ತೀನಿ, 2000 ರೂಪಾಯಿ ಬೇಕು, ಶ್ರೀರಾಮ ಬೇಕು ಅನ್ನೋಂಥವ್ರು ಸ್ವಲ್ಪ ಕೈ ಮೇಲೆ ಮಾಡಿ. ಯಾವ್ದು ಬೇಕು? ಶ್ರೀರಾಮ ಬೇಕು ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ಪರವಾಗಿದ್ರೆ ಬಹಳ ಜನ ಶ್ರೀರಾಮನ್ ಭಕ್ತರಿದ್ದೀರಾ. ಈ ಎಡಪಂಥೀಯರಿದ್ದಾರೆ, ಈ ಅನೇಕ ಜನ ಈ ದಾರಿ ತಪ್ಪಿನ ದೇಶ ದ್ರೋಹಿಗಳಿರ್ತಾರೆ. ಅವರೇನ್ ಹೇಳ್ತಾರೆ, ಏನ್ ಕೇಳ್ತಾರೆ ಅಂದ್ರೆ, ನೋಡಿ ನಿಮಗೆ ಶ್ರೀರಾಮ ಹೊಟ್ಟೆ ತುಂಬಾ ಊಟ ಹಾಕಲ್ಲ, 2000 ರೂಪಾಯಿ ತಗೊಳ್ಳಿ ಊಟ ಹಾಕಿ ಅಂತಾರೆ. ನಾನ್ ಕೇಳ್ತೇನೆ, ಅಕಸ್ಮಾತ್ ನಮ್ಮ ದೇಶದಲ್ಲಿ ಶ್ರೀರಾಮ ಇಲ್ಲದೆ ಹೋಗಿದ್ರೆ ಈ ದೇಶನೇ ಇರ್ತಿರ್ಲಿಲ್ಲ ಅನ್ನೋದನ್ನ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ದೇಶನೇ ಇರ್ತಾ ಇರ್ಲಿಲ್ಲ ಶ್ರೀರಾಮ ಇಲ್ಲದೆ ಹೋಗಿದ್ರೆ. ಶ್ರೀರಾಮ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು. ಹೌದು ಅಲ್ವೋ? ಶ್ರೀರಾಮ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಹೋಗ್ತಿದ್ವಿ. ಈ ಜೈ ಶ್ರೀರಾಮ್ ನಮ್ಮ ದೇಶವನ್ನ ಕಾಪಾಡಿದೆ, ನಮ್ಮನ್ನೆಲ್ಲರನ್ನು ಒಗ್ಗಟ್ಟು ಮಾಡಿದೆ. ಮಾಡಿದೆಯೋ ಮಾಡಿಲ್ಲೋ? ಇಲ್ಲ ಅಂತ ಹೇಳಿದ್ರೆ ಈ ದೇಶ ಏನ್ ಆಗ್ತಿತ್ತು ಅನ್ನೋದಕ್ಕೆ ಪಾಕಿಸ್ತಾನ್ ಏನಾಗಿದೆ, ಶ್ರೀಲಂಕಾ ಏನಾಗಿದೆ, ಭೂತಾನ್ ಏನಾಗಿದೆ, ಅಫ್ಘಾನಿಸ್ತಾನ್ ಏನಾಗಿದೆ, ಯಾವ್ಯಾವ ದೇಶಗಳಲ್ಲಿ ಏನಾಗಿದೆ ಆ ದೇಶಗಳ ಕಥೆ ಅನ್ನೋದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ನೋಡಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಏನಾಗಿದೆ. ಒಂದೇ. ಎರಡನೇದು, ನಾವಿಲ್ಲಿ ಬಹಳಷ್ಟು ಜನ ಸಂವಿಧಾನ ಉಳಿಸಿ ಬಿಜೆಪಿಯವರು ಸಂವಿಧಾನ ವಿರೋಧಿಗಳು, ಬಿಜೆಪಿಯವರು ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ ಹೇಳ್ತಾರೆ. ಏನ್ ಉತ್ತರ ಕೊಡ್ಬೇಕು? ನಾನ್ ಕೇಳ್ತೇನೆ, ಸಂವಿಧಾನವನ್ನು ಬರೆದಂತ ಅಂಬೇಡ್ಕರ್ ಅವರನ್ನೇ ನೀವು ಉಳಿಸ್ಲಿಲ್ಲ. ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರನ್ನೇ ನೀವು ಉಳಿಸ್ಲಿಲ್ಲ. ಏನ್ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನವರು? ನಾನು ಹೇಳ್ತೀನಿ ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅವರಿಗೆ ಅಟ್ಲೀಸ್ಟ್ ಭಾರತ ರತ್ನ ಕೊಡ್ಬೇಕೋ ಕೊಡಬಾರ್ದು? ಕೊಡ್ಬೇಕು. ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಭಾರತ ಕೊಡ್ಲಿಲ್ಲ ಅನ್ನೋದನ್ನ ಒಂದ್ಸರಿ ಆಯ್ತು, ಕ್ಷಮಿಸ್ಬಿಡೋಣ. ಅಂಬೇಡ್ಕರ್ ಅವ್ರನ್ನ ಒಂದ್ಸಾರಿ ಅಲ್ಲ 2 ಸಾರಿ ಎಲೆಕ್ಷನ್ ನಲ್ಲಿ ನಿಂತ್ಕೊಂಡಾಗ ಅವ್ರನ್ನ 2 ಸಾರಿ ಚುನಾವಣೆಯಲ್ಲಿ ಸೋಲಿಸಿದ ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್. ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ಕಾಂಗ್ರೆಸ್ಗೆ ನಾವು ಬಳ್ಳಾರಿನಲ್ಲಿ ಸೋಲಿಸ್ಬೇಕಾ ಸೋಲಿಸಬಾರ್ದ? ನಾವು ಸೋಲಿಸ್ತೀವಿ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ಸೋಲಿಸ್ತೀವಿ. ಬರೀ ಒಂದು ಬಾರಿ ಅಲ್ಲ, ಬಾರಿಗೂ ಕೂಡ ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಅನೇಕ ಸಂಗತಿಗಳನ್ನ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ವ್ಯಕ್ತಿ, ಅವ್ರ ಹೆಸರೇನಪ್ಪ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿನಿಯರು ಕೂತ್ಕೊಂಡಿದ್ದಾರೆ. ನಾವು ಕಾಲೇಜಿಗೆ ಹೋಗ್ತಾ ಇದ್ವಿ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ಕಾಲೇಜಿಗೆ ಹೋಗ್ತಾ ಇದ್ದೀವಿ ಅನ್ನೋರು ಇದೀರಾ? ಅವ್ರು ಸ್ಕೂಲ್ನಲ್ಲಿ, ಕಾಲೇಜಿಗೂ ಅಲ್ಲ, ಸ್ಕೂಲ್ನಲ್ಲಿ ಬೆಲ್ ಹೊಡೆಯ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಯಾರು? ಅಂಬೇಡ್ಕರ್ ವಿರುದ್ಧ ಚುನಾವಣೆಗೆ ನಿಂತ ವ್ಯಕ್ತಿ. ಅವ್ರ ಹೆಸರೇನಪ್ಪ ಅಂತ ಹೇಳಿದ್ರೆ ನಾರಾಯಣ್ ಕಡೋಬ ಅಂತ. ಏನ್ ಹೆಸರು? ನಾರಾಯಣ್ ಕಡೋಬ. ಅಂಬೇಡ್ಕರ್ ಅವರನ್ನ 2 ಸಾರಿ ಸೋಲಿಸಿದ ಮೇಲೆ ಭಾರಿ ದೊಡ್ಡ ವ್ಯಕ್ತಿಯನ್ನ ಸೋಲಿಸ್ಬಿಟ್ಟೆ ಅಂತೇಳಿ ನಾರಾಯಣ್ ಕಡೋಬ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್. ಈ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಮಾಡ್ಬೇಕಾ ಮಾಡಬಾರ್ದು? ಅಂಬೇಡ್ಕರ್ ಅವರು ಸೋಲಿಸಿದಂತ ವ್ಯಕ್ತಿಗೆ ಪದ್ಮವಿಭೂಷಣ ಕೊಡ್ತೀರೋ ಅಂತಂದ್ರೆ ಮತ್ತೆ ಅವಮಾನ ಮಾಡ್ತಾ ಇದೆ ಕಾಂಗ್ರೆಸ್. ಯಾರಿಗೆ? ಅಂಬೇಡ್ಕರ್. ನಮ್ಮಲ್ಲಿ ಒಬ್ರು ಬಹಳ ದೊಡ್ಡ ಲೀಡರ್ ಇದ್ದಾರೆ ಕರ್ನಾಟಕದಲ್ಲಿ. ಮಾತೆತ್ತಿದ್ರೆ ಬಿಜೆಪಿ ಬೈತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೆಸರೇನು? ಮಲ್ಲಿಕಾರ್ಜುನ್ ಖರ್ಗೆ. ಸೋಲಿಲ್ಲದ ಸರ್ದಾರ, ಒಪ್ಕೊಂಡ್ಬಿಟ್ಟೆ ನಾನು. ಯಾರಾದ್ರೂ
ಸ್ವಲ್ಪ ಭಕ್ತರಿದ್ದರೆ ಸ್ವಲ್ಪ ಕ್ಷಮಿಸಿ. ಏನ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಕಲಬುರಗಿನಲ್ಲಿ ಅಂದ್ರೆ, ನೀವು ಓಟ್ ಹಾಕದೇ ಇದ್ರು ಪರವಾಗಿಲ್ಲ, ಒಂದೇ ಸರಿ ಸೋತಿತ್ತು. 9 ಸರಿ MLA ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ. ಕಲಬುರಗಿ ಜಿಲ್ಲೆಯ ಜನ ಚಿತ್ತಾಪುರದಲ್ಲಿ ಮತ್ತು ಗುರ್ಬೇಟ್ಕಲ್ನಲ್ಲಿ 9 ಸರಿ ಗೆಲ್ಲಿಸಿದ್ದಾರೆ. 2 ಸರಿ MP ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದಾರೆ. 9 2 ಎಷ್ಟಾಯ್ತು? 11 ಸಾರಿ ಗೆಲ್ಲಿಸಿದ್ದಾರೆ. ಒಂದೇ ಸಾರಿ ಸೋಲಿಸಿದ್ದಾರೆ. ಒಂದೇ ಸಾರಿ ಸೋಲಿಸಿದ್ದಕ್ಕೆ ಯಾರಿಗೆ ಸಿಟ್ಟು ಬಂತು? ಯಾರಿಗೆ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಟ್ಟು ಬಂದು ಏನ್ ಹೇಳಿದ್ದಾರೆ ಕಲಬುರಗಿ ಜಿಲ್ಲೆ ಜನಕ್ಕೆ? ನೋಡಿ, ನೀವು ಕಲಬುರಗಿ ಜಿಲ್ಲೆ ಜನ ನನಗೆ ಓಟ್ ಹಾಕದೇ ಇದ್ರು ಚಿಂತೆ ಇಲ್ಲ, ನಾನು ಸತ್ತಾಗ ನನ್ನ ಮೇಲೆ ಮಣ್ಣಾಕೋದಕ್ಕಾದ್ರೂ ಬನ್ನಿ ಅಂತ ಹೇಳಿದ್ದಾರೆ. ಮಾಧ್ಯಮದವರಿದ್ದಾರೆ. ನಾನು ಮಾಧ್ಯಮದವ್ರ ಮೂಲಕ, ನಿಮ್ಮ ಮೂಲಕ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಶ್ನೆ ಕೇಳ್ತೇನೆ. ಏನಂತ? ನಿಮಗೆ 11 ಸಾರಿ ಕಲಬುರಗಿ ಜಿಲ್ಲೆ ಜನ ಗೆಲ್ಲಿಸಿದ್ರು, ಒಂದೇ ಒಂದು ಸಾರಿ ಕಲಬುರಗಿ ಜಿಲ್ಲೆ ನೀವು ಏನು ಮಾಡಿಲ್ಲ, ನೀವು ಯಾಕೆ ಸೋಲಿಸಬಾರದು ಅಂತ ಸಿಟ್ಟು ಬಂದು ಜನ ಸೋಲಿಸಿದ್ರು ನಿಮ್ಮನ್ನ. ಅಷ್ಟಕ್ಕೆ ನೀವು ಬಹಳ ಸಿಟ್ಟು ಬಂದ್ಬಿಟ್ಟು ಕಲಬುರಗಿ ಜಿಲ್ಲೆ ಜನ ನೀವು ಓಟ್ ಹಾಕದೇ ಇದ್ರು ಚಿಂತೆ ಇಲ್ಲ, ನಾನು ಸತ್ತಾಗ ನನಗೆ ಮಣ್ಣಾಕೋದಕ್ಕಾದ್ರೂ ಬನ್ನಿ ಅಂತೀರಲ್ಲ. ಅಂಬೇಡ್ಕರ್ ಅನ್ನು ನೀವು ಸೋಲಿಸಿದ್ರಲ್ಲ, ಎಷ್ಟು ಸಾರಿ? 2 ಸಾರಿ. ನಾನ್ ಕೇಳ್ತೀನಿ, ನೀವು ಅಂಬೇಡ್ಕರ್ಗಿಂತ ದೊಡ್ಡವರೇನಲ್ಲ? ದೊಡ್ಡವರ ದೊಡ್ಡವರಲ್ಲ ಅನ್ನೋ ಸ್ವಲ್ಪ ಕೇಳಿದ್ರೆ, ಅಂಬೇಡ್ಕರ್ಗಿಂತ ದೊಡ್ಡವರೇನಲ್ಲ? ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರಲ್ಲ, ನಾವೇನಾಗಬೇಕು ನಿಮಗೆ? ಕಾಂಗ್ರೆಸ್ ಪಾರ್ಟಿ ಏನಾಗಬೇಕು? ಪ್ರಶ್ನೆ ಮಾಡ್ಬೇಕೋ ಮಾಡಬಾರ್ದು? ಮಾಡ್ತೀವಿ, ಮಾಡಬೇಕು. ಇದನ್ನ ನಾವು ಮನೆ ಮನೆಗೆ ಹೇಳಿ. ಅಷ್ಟೇ ಅಲ್ಲ, ಬಿಡಪ್ಪ, ಯಾರು ಸೋತೆ ಇಲ್ವ ದೇಶದಲ್ಲಿ? ಸೋತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಸೋತರು, ಇಂದಿರಾ ಗಾಂಧಿ ಸೋತರು, ಎಂತೆಂಥವ್ರು ಸೋತರು. ಸಿದ್ದರಾಮಯ್ಯ ಸೋತರು, SM ಕೃಷ್ಣ ಸೋತರು, ಯಡಿಯೂರಪ್ಪ ಸೋತರು. ಬಹಳ ಜನ ಸೋತಿದ್ದಾರೆ. ನೀವು ಒಂದ್ಸಾರಿ ಸೋತಿದ್ದಕ್ಕೆ ನೀವು ಈ ನಾಡಿ ಸಿಟ್ಟು ಬಂತು. ನೀವು ಕಲಬುರಗಿ ಜಿಲ್ಲೆ ಜನಕ್ಕೆ ನೀವು ಈ ತರ ಹೇಳ್ತೀರಲ್ಲ, ನಿಮ್ಮನ್ನ ಜನ ಪ್ರಶ್ನೆ ಮಾಡಬಾರ್ದ? ನೀವು ಪ್ರಶ್ನಾತೀತರ ಅನ್ನೋದನ್ನ ನಾನು ಈ ಒಂದು ಯುವ ಮೋರ್ಚಾ ಸಭೆಯಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವರಿಗೆ ನನ್ನೊಂದು 2-3 ಪ್ರಶ್ನೆ. ಏನದು? ಎಲ್ಲ ಯುವ ಮೋರ್ಚಾದವರು ಇದ್ದೀರಾ, ಕಾರ್ಯಕರ್ತರು ಇದ್ದೀರಾ. ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ನಮ್ಮ ಬಿಜೆಪಿಗೆ ಇದು ಚೊಂಬಿನ ಪಾರ್ಟಿ ಅಂತ ಹೇಳಿದ್ದಾರೆ. ಯಾವ ಪಾರ್ಟಿ? ಚೊಂಬಿನ ಪಾರ್ಟಿ. ನಾನು ಸಿದ್ದರಾಮಯ್ಯ ಅವರಿಗೆ ಅವ್ರ ಹಿಂದೆ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಈ ರಾಜ್ಯಕ್ಕೆ ಕೊಡುಗೆ ಏನು ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ. ಯಾರು ಆಗ್ತಾ ಇರೋದು ರೈತರಿಗೆ 6,000 ರೂಪಾಯಿ? ಮೋದಿಯವರ. ನಮಗೆ ಅಕೌಂಟ್ಗೆ, ನಮ್ಮ ಅಪ್ಪರ ಅಕೌಂಟಿಗೆ ಬರುತ್ತೆ, ನಮ್ಮ ಅಕೌಂಟಿಗೂ ಬರುತ್ತೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ ನಮಗೆ 6,000 ರೂಪಾಯಿ ಬರುತ್ತೆ. ನೋಡಿ ಎಷ್ಟು ಜನ ಕೈ ಹಾಕ್ತಾ ಇದೆ. 4,000 ರೂಪಾಯಿ ನಮ್ಮ ಬಿಜೆಪಿ ಕರ್ನಾಟಕ ಸರ್ಕಾರ ಇದ್ದಾಗ ನಾವು 4,000 ರೂಪಾಯಿ ಆಗ್ತಾ ಇದ್ವಿ. ಒಟ್ಟು 10,000 ರೂಪಾಯಿ. 4,000 ರೂಪಾಯಿ ರದ್ದು ಮಾಡಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯ. ನಾನು ಹೇಳ್ತೀನಿ, ರೈತರಿಗೆ ಚೊಂಬು ಕೊಟ್ಟವ್ರು ಯಾರಂಗಾರೆ? ಯಾರು? ಸ್ವಲ್ಪ ಜೋರಾಗಿ ಹೇಳ್ಬೇಕು. ರೈತರಿಗೆ ಚೊಂಬು ಕೊಟ್ಟಿದ್ದು ನೀವೇ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಸೋದರಿಯರು ಕುತ್ಕೊಂಡಿದ್ದರು. ನಾನು ಕರ್ನಾಟಕ ರಾಜ್ಯವನ್ನು ಸುರಕ್ಷಿತವಾಗಿರ್ತೇನೆ ಅಂತ ಹೇಳಿದ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಇದುವರೆಗೆ ಅಂತ ಹೇಳಿದ್ರೆ 699 ಜನ. ಎಷ್ಟು? 699 ಜನ. ಎಲ್ಲಿದೆ ನಿಮ್ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷೆ ನಿಮ್ ಸರ್ಕಾರದೊಳಗೆ ರೈತರಿಗೆ? ನೇಹಾ ಹಿರೇಮಠ್ ಹೆಸರೇನು? ಎಲ್ಲರಿಗೂ ಗೊತ್ತು ನೇಹಾ ಹಿರೇಮಠ್. ಯಾಕೆ ಅವ್ರನ್ನ ಹತ್ಯೆ ಮಾಡಲಾಯಿತು? ಯಾಕೆ ಹತ್ಯೆ ಮಾಡಿದ್ರು ನೇಹಾ ಹಿರೇಮಠ್?
ಲವ್ ಜಿಹಾದ್. ಏನು ಲವ್ ಜಿಹಾದ್? ಏನ್ ಲವ್ ಜಿಹಾದ್ ಅಂದ್ರೆ ಒಂದ್ 2-3 ನಿಮಿಷದಲ್ಲಿ ಭಾಷಣ ಮುಗಿಸ್ತೇವೆ. ಲವ್ ಜಿಹಾದ್ ಅಂದ್ರೆ ಏನು? ಲವ್ ಜಿಹಾದ್ ಅಂದ್ರೆ ಫಸ್ಟ್ ಹಿಂದೂ ಹುಡುಗಿಯರ ಜೊತೆನಲ್ಲಿ ಫ್ರೆಂಡ್ಶಿಪ್ ಮಾಡೋದು. 3 ಪಾಯಿಂಟ್ ಅಲ್ಲಿ ಉತ್ತರ ಹೇಳ್ತೀನಿ. ಲವ್ ಜಿಹಾದ್ ಅಂದ್ರೆ ಏನು? ಹಿಂದೂ ಹುಡುಗಿಯರ ಜೊತೆನಲ್ಲಿ ಫಸ್ಟ್ ಫ್ರೆಂಡ್ಶಿಪ್ ಮಾಡೋದು. 2ನೇದಾಗಿ ಫ್ರೆಂಡ್ಶಿಪ್ ಆದ್ಮೇಲೆ ಏನ್ ಮಾಡೋದು? ಲವ್ ಮಾಡೋದು, ಪ್ರೀತಿ ಮಾಡೋದು. ಫಸ್ಟ್ ಸ್ನೇಹ ಮಾಡೋದು, 2ನೇದು ಪ್ರೀತಿ ಮಾಡೋದು, 3ನೇದೇನು ಮದುವೆ ಆಗೋದು. ಮದುವೆ ಆದ್ರೆ ಬಚಾವ್, ಮದುವೆ ಆದ್ರೆ ಬಚಾವ್ ಉಳ್ಕೊಂಡೆ. ಮದುವೆ ಆಗ್ಲಿಲ್ಲ ಅಂದ್ರೆ ಹಾಗಾಗಿ ನೇಹ ಹಿರೇಮಠ ಏನಾಯ್ತು? ಮದುವೆ ಒಪ್ಪಲಿಲ್ಲ. ಹಾಗಾಗಿ ನೇಹ ಹಿರೇಮಠನ ಹತ್ಯೆ ಮಾಡಿದವರು ಯಾರು? ಹೆಸರೇನು? ಹೆಸರು ಫಯಾಜ್. ಈಗ ಹೇಳಿ, ಈ ನೇಹ ಹಿರೇಮಠ ಅವರ ಹತ್ಯೆ ವಿರುದ್ಧ ನಾವು ಮತದಾನವನ್ನ ಮಾಡ್ತೇವೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ನೇಹ ಹಿರೇಮಠ ಅವರ ಹತ್ಯೆ ಏನಿದೆ ಅದ್ರ ವಿರುದ್ಧ ನಾವು ಮತದಾನವನ್ನ ಮಾಡ್ತೇವೆ. ಇದು ಬರೀ ಒಂದು ನೇಹ ಹಿರೇಮಠನ ಕಥೆ ಅಲ್ಲ, ಬರೀ ಒಂದಲ್ಲ ಘಟನೆ. ನಾನು ಹೇಳ್ತೇನೆ, ಪ್ರತಿ ಜಿಲ್ಲೆಯಲ್ಲಿ ಅನೇಕ ಘಟನೆಗಳು ಸಿಗ್ತವೆ, ಹೊರಗಡೆ ಬಂದಿಲ್ಲ ಅಷ್ಟೇ. ಹೊರಗಡೆ ಬಂದಿಲ್ಲ ಯಾಕೆ? ನಮ್ಮ ಹಿಂದೂ ಸಮಾಜದ ತಂದೆ ತಾಯಿಯರು ಮರ್ಯಾದೆ ಪ್ರಶ್ನೆ ಅಂತ ಹೊರಗಡೆ ತರ್ತಾ ಇಲ್ಲ. ಹೊರಗಡೆ ತರ್ತಾರ? ಮರ್ಯಾದೆ ಹೋಗ್ಬಿಡುತ್ತೆ, ಹೊರಗಡೆ ತರ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ಯುವಕರೇ, ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ನೆಲಸಮವಾಗಿದೆ. ರೈತರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಸಿದ್ದರಾಮಯ್ಯ ನೀರು ಕೊಡ್ತಾ ಇದ್ದಾರ? ಅಕ್ಕಿ 5 ಕೆಜಿ ಅಕ್ಕಿ ಕೊಡ್ತಿರೋರು ಯಾರು? ಮೋದಿ. ಮುಂಚೆ ಎಲ್ಲ ಏನ್ ಹೇಳ್ತಾ ಇದ್ರು? ನಾವೇ ಕೊಡ್ತೀವಿ 10 ಕೆಜಿ. 10 ಕೆಜಿ ಎಲ್ಲ 10 ಕಾಳು ಕೊಡ್ತಾ ಇದ್ರು. ಭಾರತ್ ಮಾತಾ ಕಿ. ಯಾಕಂದ್ರೆ ದೆಹಲಿವರೆಗೆ ನಮ್ಮ ಧ್ವನಿಯನ್ನ ಮುಟ್ಟಿಸ್ಲಿಕ್ಕೆ ನಮ್ಮ ಶ್ರೀರಾಮಣ್ಣನವರು ನಮ್ಮ ಜೊತೆ ಇದ್ದಾರೆ. ಖಂಡಿತವಾಗ್ಲೂ ನಾವು ಅವರ ಕೈಯಲ್ಲಿ ವಿಷಯದ ಬಾವುಟವನ್ನು ಕೊಟ್ಟು ಅವರಿಗೆ ಕಳಿಸ್ತೀವಿ ಅನ್ನುವಂತ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಾವು ಸಾರ್ವತ್ರಿಕ ಚುನಾವಣೆ ಅಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ಒಮ್ಮೆ ಬರುವಂತ ಈ ಒಂದು ನಾಯಕತ್ವವನ್ನು ಆಯ್ಕೆ ಮಾಡುವಂತ ಸಮಯ. ಇದೇ ಒಂದು ಸಮಯ ಹೋದ ವರ್ಷನೂ ಬಂದಿತ್ತು, ಆದ್ರೆ ಅದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಇರ್ತಕ್ಕಂಥ ಒಂದು ಸನ್ನಿವೇಶ. ಆದ್ರೆ ಇವತ್ತು ದೇಶದ ನಾಯಕತ್ವವನ್ನು ಆಯ್ಕೆ ಮಾಡುವಂತ ಒಂದು ಸಮಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಇವತ್ತು ನರೇಂದ್ರ ಮೋದಿ ಯಾರು ಅನ್ನುವಂತ ಮಾತನ್ನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವರ ಹಿನ್ನೆಲೆ ನಾವು ತಿಳ್ಕೋಬೇಕಾಗುತ್ತೆ. ಈ ಹಿಂದೆ ಅವರು 2001ರಿಂದ 2024 ಇದ್ದೀವಿ. ಸತತವಾಗಿ 13-14 ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ, 10 ವರ್ಷ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ, ಅದಕ್ಕಿಂತ ಮುಂಚೆ ಪಕ್ಷದ ಸಂಘಟನೆಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಇಡೀ ಜೀವನವನ್ನು ತ್ಯಾಗ ಮಾಡಿ ಮುಡಿಪಿಟ್ಟಿರ್ತಕ್ಕಂಥ ನಾಯಕ ಯಾರಾದ್ರೂ ಇದ್ದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಭಾನುವಾರ ಇದೆ, ಸ್ವಲ್ಪ ಜ್ವರ ಬಂದಿದೆ ಅಂತ ಹೇಳಿ ಯಾವುದೇ ಕಾರಣ ಕೊಟ್ಟು ಒಂದು ದಿನನೂ ಈ ಒಂದು 23-25 ವರ್ಷಗಳಲ್ಲಿ ಒಂದು ದಿನನೂ ರಜಾ ತಗೊಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಭವಿಷ್ಯವನ್ನು ಕಟ್ಟಲಿಕ್ಕೋಸ್ಕರ ಈ ಒಂದು ಚುನಾವಣೆ ಮುಖಾಂತರ ಭದ್ರ ಬುನಾದಿಯನ್ನ ಹಾಕ್ತಿದ್ದಾರೆ. 1-2 ವಿಷಯಗಳನ್ನ ನಾನು ಮಾತಾಡಿ ನನ್ನ ಮಾತನ್ನ ವಿರಾಮ ಮಾಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ ಅವರ ಕಾರ್ಯಶೀಲತೆ ಮತ್ತು ಅವರು ದೇಶದ ದೂರದೃಷ್ಟಿ ಎಷ್ಟು ಗಂಭೀರವಾಗಿ ಅವರು ವೈಯಕ್ತಿಕವಾಗಿ ತಗೊಂಡಿದ್ದಾರೆ ಅಂದ್ರೆ, 1-2 ವಾರಗಳಿಂದ ಅವರು ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಇಂಡಿಯಾ ಟುಡೇಗೆ ಕೊಟ್ಟಿದ್ದಾರೆ, ನಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅವರಿಗೆ ಕೊಟ್ಟಿದ್ದಾರೆ,
ಟಿವಿ 18 ನೆಟ್ವರ್ಕ್ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಅವರು ನ್ಯೂಸ್ ರಿಪೋರ್ಟರ್ ಪ್ರಶ್ನೆ ಕೇಳಿದಾಗ, ಸರ್ ನಿಮ್ಮ ಚುನಾವಣೆ ಸಿದ್ಧತೆ ಹೇಗೆ ನಡೀತಿದೆ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಬರೀ ನಾನು ಈ ಚುನಾವಣೆಗೆ ಸೀಮಿತ ಇದ್ದೀನಿ ಅಂತ ಹೇಳಿ ತಾವು ತಿಳ್ಕೊಂಡಿರ್ಬೋದು, ಆದ್ರೆ 2047ರಲ್ಲಿ ನಮ್ಮ ದೇಶ ಬ್ರಿಟಿಷರಿಂದ 100 ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಪಡೆದಾಗ ನಮ್ಮ ದೇಶದ ನಾಗರಿಕರಿಗೆ, ನಮ್ಮ ದೇಶದ ಭಾರತೀಯರಿಗೆ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವರ ಜೀವನ ಸುಗಮವಾಗಿ ನಡೆಸಬೇಕನ್ನೋ ಒಂದು ಕಲ್ಪನೆ, ಒಂದು ದೂರದೃಷ್ಟಿಯಿಂದ ನಾನು ಈ ಚುನಾವಣೆಯನ್ನ ಎದುರಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಇವತ್ತು ಒಂದು ಸಮಯದಲ್ಲಿ 1984ರಲ್ಲಿ ಭಾರತೀಯ ಜನತಾ ಪಕ್ಷ ಬರೀ ಕೇವಲ 2 ಸೀಟ್ಗಳನ್ನ ಗೆದ್ದಿತ್ತು. ಅವತ್ತಿನ ಸಮಯದಲ್ಲಿ ಇಡೀ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆದ್ರೆ ಇವತ್ತು ಜನಪ್ರಿಯತೆಯನ್ನ ಕಳ್ಕೊಂಡು ಹೀನಾಯವಾಗಿ ಕೇವಲ 52 ಸೀಟ್ಗಳಿಗೆ ಸೀಮಿತ ಇರತಕ್ಕಂಥ ಒಂದು ಸನ್ನಿವೇಶ ಇವತ್ತು ಕಾಂಗ್ರೆಸ್ ಪಕ್ಷ ಎದುರಿಸ್ತಿದೆ. ಹಂತ ಹಂತದಲ್ಲಿ ಭಾರತೀಯ ಜನತಾ ಪಕ್ಷ ತಗೊಂಡಿರ್ತಕ್ಕಂಥ ನಿರ್ಧಾರಗಳು, ಜನಪರ ಯೋಜನೆಗಳು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಇವತ್ತು ಇಡೀ ದೇಶಾದ್ಯಂತ 303 ಸ್ಥಾನಗಳನ್ನ ಹೋದ ಚುನಾವಣೆಯಲ್ಲಿ ನಮ್ಮ ಭಾರತ ದೇಶದ ನಾಗರಿಕರು ಕೊಟ್ಟಿದ್ರು. ಇವತ್ತು ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ದೇಶದ ನಾಗರಿಕರಿಗೆ ಮೋಸ ಮಾಡೋ ರೀತಿಯಲ್ಲಿ ದೇಶದ ಒಕ್ಕೂಟ ಅಂದ್ರೆ ಆ ಒಂದು ಪಕ್ಷಗಳು ಕಟ್ಕೊಂಡಿರ್ತಕ್ಕಂಥ ಒಕ್ಕೂಟಗಳ ಹೆಸರು ಇಂಡಿಯಾ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಎಲ್ಲೋ ನಮ್ಮ ದೇಶದ ಮತದಾರರು ಮೈ ಮರೆತು ಮತ್ತೆ ಯಾರಿಗೆ ವೋಟ್ ಮಾಡ್ತಾರೆ, ಇಂಡಿಯಾಗೆ ಅಲ್ಲಪ್ಪ ವೋಟ್ ಮಾಡೋದು ಅಂತ ಹೇಳಿ ಭ್ರಮೆಯಲ್ಲಿದ್ದು ಆ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದ್ರೆ ಆ ಒಂದು ಒಕ್ಕೂಟದ ಉದ್ದೇಶ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿಜಿ ಅವರಿಗೆ ಸೋಲಿಸಬೇಕು, ಅವ್ರನ್ನ ಕಟ್ ಹಾಕ್ಬೇಕು, ಭಾರತೀಯ ಜನತಾ ಪಕ್ಷದ ಕಮಲದ ಗುರುತನ್ನ, ಕಮಲವನ್ನು ನಾವು ತುಳಿದು ಮುಳುಗಿಸ್ಬೇಕು ಅನ್ನೋ ಒಂದು ಉದ್ದೇಶ. ಆದ್ರೆ ನರೇಂದ್ರ ಮೋದಿಜಿ ಅವರು ಅವರ ಕಾರ್ಯಶೀಲತೆ 2019ರಲ್ಲಿನೂ ಪ್ರಮಾಣ ವಚನ ತಗೊಳ್ಳೋಕ್ಕಿಂತ ಮುಂಚೆ ಈ ಒಂದು ವಿಷಯವನ್ನು ಅವರು ಜನರ ಮುಂದೆ ಇಡ್ತಾರೆ. ಚುನಾವಣೆಯ ಮೊಟ್ಟ ಮೊದಲೇ 100 ದಿನಗಳಲ್ಲಿ ಏನೇನು ನಾನು ದೇಶಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅವತ್ತು ರಾಮ ಮಂದಿರ ಕಟ್ಟಲಿಕ್ಕೆ ನಾನು ಎಲ್ಲಾ ತರದ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದೆ ಈ ಒಂದು ಅವಧಿಯಲ್ಲಿ ರಾಮ ಮಂದಿರ ಕಟ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ಭಾರತಾಂಬೆಯ ಕಿರೀಟ ಅಂದ್ರೆ ಜಮ್ಮು ಮತ್ತೆ ಕಾಶ್ಮೀರ, ಅಲ್ಲಿ ಯಾವ ರೀತಿ ಜನ ಅನ್ಯಾಯವನ್ನ ಅನುಭವಿಸ್ತಿದ್ದಾರೆ ಅದನ್ನ ಸಂವಿಧಾನದ ಅಡಿಯಲ್ಲಿ ಬರುವಂತ ವಿಧಿ 370 ತೆಗೆಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಅದನ್ನು ಮಾಡ್ತಾರೆ. ನಮ್ಮ ಅಲ್ಪಸಂಖ್ಯಾತರ ತಾಯಿಯರಿಗೆ, ಅಕ್ಕ ತಂಗಿಯರಿಗೆ ತ್ರಿವೇಣಿ ತಲಾಖಿಂದ ಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾರೆ. ನಮ್ಮ ದೇಶದ ಮಹಿಳೆಯರಿಗೆ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಗಿ ಆಗ್ಲಿಕ್ಕೆ 33% ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾರೆ. ಈ ಒಂದು ಚುನಾವಣೆಯಲ್ಲಿನೂ ನರೇಂದ್ರ ಮೋದಿಜಿ ಅವರು ಮುಂದೆ ಬರುವಂತ 25 ವರ್ಷ ಮತ್ತೆ ಅವರು ಪ್ರಧಾನಿ ಇರುವಂತ ಮುಂದೆ ಬರುವಂತ 5 ವರ್ಷ ಮತ್ತೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಂಡಿದ ನಂತರ ಮೊಟ್ಟ ಮೊದಲೇ 100 ದಿವಸಗಳಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳಿ ಆ ಒಂದು ನ್ಯೂಸ್ ನಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಕೆಲಸಗಳು ಬರೀ ಟ್ರೇಲರ್ ಅಂತ ಹೇಳಿ ಹೇಳಿದ ತಕ್ಷಣ ನಾವೆಲ್ಲರೂ ಅನ್ಕೋಬೇಕು ನಮ್ಮ ದೇಶ ಇನ್ನ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳಿ ನಾವು ಅನ್ಕೋಬೇಕು. ಉದಾಹರಣೆ ಕೊಟ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯಲ್ಲಿ ಇಂಥವರು ನಮ್ಮ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆದ್ರೆ ಕಾಂಗ್ರೆಸ್ ಪಕ್ಷದ ಈ ಒಂದು ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಯಾರಂತೇಳಿ ಅವರಿಗೂ ಗೊತ್ತಿಲ್ಲ. ಯಾವಾಗ ಹೇಳ್ತಾರಂತೆ ಚುನಾವಣೆ ಆದ್ಮೇಲೆ. ಅದ್ ಹೆಂಗಾಗಿದೆ, ಒಂದು ಕ್ರಿಕೆಟ್ ಮ್ಯಾಚ್ ಆಡುವಾಗ ಭಾರತೀಯ ಜನತಾ ಪಕ್ಷದವರು ಕ್ರೀಸ್ ನಲ್ಲಿ ನಿಂತು ಬ್ಯಾಟ್ ತಗೊಂಡು ರೆಡಿ ಇದ್ದಾರೆ, ಸ್ಟೇಡಿಯಂ ಹೊರಗಡೆ 6 ಹೊಡೆಯೋಣ ಅಂತೇಳಿ. ಆದ್ರೆ ಇನ್ನುವರೆಗೆ ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿ ಎದುರುಗಡೆ ಬಾಲ್ ಎಸೆಯೋ ಗಂಡ್ಮಗನೇ ಇಲ್ಲ ಅಂತ ವಾತಾವರಣ. ಇವತ್ತು ಈ ಒಕ್ಕೂಟದ ವ್ಯವಸ್ಥೆಯಿಂದ ನರೇಂದ್ರ ಮೋದಿಜಿ ಅವರ ವಿರುದ್ಧವಾಗಿ ಅವಹೇಳಿಕೆಗಳನ್ನ ಕೊಡ್ತಾರೆ. ನರೇಂದ್ರ ಮೋದಿಜಿ ಅವರು ಅವರ ತಾಯಿಯ ಶವ ಸಂಸ್ಕಾರದಲ್ಲಿ ಕೊನೆಯ ಕ್ರಿಯೆಗಳಲ್ಲಿ ಕೇವಲ 1 ತಾಸು 15 ನಿಮಿಷ ಕೊಡುತ್ತಾರೆ.
ನರೇಂದ್ರ ಮೋದಿಜಿ ಅವರಿಗೆ ಕುಟುಂಬನೇ ಇಲ್ಲ, ಸಂಸಾರ ಇಲ್ಲ, ದೇಶ ಹೇಗೆ ನಡೆಸ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆದ್ರೆ ನರೇಂದ್ರ ಮೋದಿ ಬರೇ ಒಬ್ಬ ವ್ಯಕ್ತಿ ಅಲ್ಲ, ನರೇಂದ್ರ ಮೋದಿ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಶಕ್ತಿ ಅಂತ ಹೇಳಿ ಅವರು ಮಾಡ್ತಿದ್ದಾರೆ. ನರೇಂದ್ರ ಮೋದಿಜಿ ಅವರು ನಮ್ಮ ದೇಶಕ್ಕಾಗಿ ಒಂದು ಶಕ್ತಿಯಾಗಿ ಹೊರ ಹೊಮ್ಮಿದ್ದಾರೆ. ಅಂದ್ರೆ ನಾವೆಲ್ಲರೂ ಸೇರಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭಕ್ತಿಯ ಪರಿಣಾಮವಾಗಿ ನಮ್ಮ ಸಂಗಮ. ನರೇಂದ್ರ ಮೋದಿ ಒಬ್ಬ ವ್ಯಕ್ತಿ, ನಮ್ಮ ದೇಶದ ಶಕ್ತಿ, ಮತ್ತೆ ನಮ್ಮೆಲ್ಲರ ಭಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಮಾಡುತ್ತೆ ನಮ್ಮ ಬಡವರ ಬಡತನವನ್ನು ಮುಕ್ತಿ ಅಂತ ಹೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಂಗಾಗಿ ಕೊನೆಯಲ್ಲಿ ಇವತ್ತು ಸಂವಿಧಾನವನ್ನ ಬದಲಾಯಿಸಿಬಿಡ್ತಾರೆ ಅಂತ ಹೇಳಿ ಅವರು ಕಾಂಗ್ರೆಸ್ ಪಕ್ಷದವರು ಜನರಿಗೆ ದಾರಿ ತಪ್ಪಿಸುವಂತ ರೀತಿಯಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ತಿದ್ದಾರೆ. ಸಂವಿಧಾನ ಬದಲಾವಣೆ ಅಂದ್ರೆ ಏನು ಅಂತ ಹೇಳಿ 1 ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಂತ ಹೇಳಿ ಇದೆ. ಪ್ರಿಯಾಂಬಲ್ ಅಂದ್ರೆ ಮೊದಲನೇ ಭಾಗ, ಸಂವಿಧಾನದ ಭಾಗ. ಅಂದ್ರೆ 1949ರಲ್ಲಿ ನವೆಂಬರ್ 26ನೇ ತಾರೀಕು ನಾವು ಭಾರತೀಯರು ಇಂತಹ ಸಂವಿಧಾನವನ್ನು ನಾವು ರಚನೆ ಮಾಡಿ ನಾವು ಸ್ವೀಕಾರ ಮಾಡ್ತಾ ಇದೀವಿ ಅನ್ನೋ ಒಂದು ಭಾಗ. ಆ ಒಂದು ಭಾಗ ಬದಲಾಯಿಸಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯನೇ ಇಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡಾದ್ಮೇಲೆ ಸ್ವಾತಂತ್ರ್ಯ ಬಂದಿರೋ ದಿನದಿಂದ ಇವತ್ತಿನವರೆಗೆ, ಅಂದ್ರೆ ಮೊದಲೇ ಸಂವಿಧಾನ ತಿದ್ದುಪಡಿ ಅವ್ರು ಮಾಡ್ತಾರೆ 1951ರಲ್ಲಿ. 2013ವರೆಗೆ 99 ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನ ತರ್ತಾರೆ. ಸಂವಿಧಾನ ಯಾರಪ್ಪ ಬದಲಾಯಿಸಿರೋದು? ಮತ್ತೆ ಇಂದಿರಾ ಗಾಂಧಿ ಅವರು ಅಲಹಾಬಾದ್ ಹೈಕೋರ್ಟ್ ಅವರಿಗೆ ಒಂದು ತೀರ್ಪನ್ನ ಕೊಡುತ್ತೆ, ನೀವು ಸ್ಪರ್ಧೆ ಮಾಡಿರುವಂತಹ ಚುನಾವಣೆಯಲ್ಲಿ ನೀವು ಆಯ್ಕೆ ಮಾಡಿರ್ತಕ್ಕಂಥ ಮಾರ್ಗಗಳು ತಪ್ಪು ಅಂತ ಹೇಳಿ ನಿಮ್ಮ ಚುನಾವಣೆಯನ್ನ ರದ್ದು ಮಾಡಿ ಅವರಿಗೆ ಅವರ ಸಂಸದ ಸ್ಥಾನದಿಂದ ಅವರಿಗೆ ತಿರಸ್ಕಾರ ಮಾಡುತ್ತೆ. ಅವಾಗ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಸಂವಿಧಾನವನ್ನು ಬದಲಾಯಿಸಿ ಒಂದು ಹೊಸ ಕಾನೂನು ತರ್ತಾರೆ. ಯಾರು ಪ್ರಧಾನಮಂತ್ರಿ ಸ್ಥಾನ ಮತ್ತು ಲೋಕಸಭಾ ಸ್ಪೀಕರ್ ಸ್ಥಾನ ಪ್ರಶ್ನೆ ಮಾಡಬಾರ್ದು, ಮಾಡಿದ್ರೆ ಒಳಗಾಗ್ತೀವಿ ಅನ್ನೋ ಒಂದು ಕಾನೂನನ್ನ ತಂದಿದ್ರು. ಭಾರತ ದೇಶದ ಕಪ್ಪು ಸಮಯ ಅದು ಸಂವಿಧಾನದ ಬದಲಾವಣೆ. ಆದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರು ಸರ್ಕಾರ ರಚನೆ ಮಾಡಿ ಅಧಿಕಾರಕ್ಕೆ ಬಂದಾದ್ಮೇಲೆ ಸಂವಿಧಾನ ಯಾವುದಕ್ಕೆ ತಿದ್ದುಪಡಿ ಮಾಡಿಕೊಂಡಿದ್ದೀವಿ? ವಿಧಿ 370 ತೆಗಿಬೇಕಂತ ಹೇಳಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದೀವಿ. ಮಹಿಳೆಯರಿಗೋಸ್ಕರ 33% ಮೀಸಲಾತಿ ಕೊಟ್ಟು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಸಂವಿಧಾನ ಬದಲಾವಣೆ ಮಾಡಿದೀವಿ. ಇಂಥ ಒಂದು ವಿಚಾರಗಳು ನಾವು ಸಂವಿಧಾನ ಬದಲಾವಣೆ ಮಾಡಿಕೊಂಡಿರೋದು. ರವಿಕುಮಾರ್ ಸರ್ ಅವರು ಒಂದು ವಿಷಯವನ್ನು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ. ಸರ್, ಇನ್ನೊಂದು ವಿಚಾರ ಇದೆ, ಅದರಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಆದಾಗ, ಹೌದು ಕಾಂಗ್ರೆಸ್ ಪಕ್ಷದವರು ಅವ್ರನ್ನ ಸೋಲಿಸಿರೋದು ಸರಿ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮನವಿ ಮಾಡಿದಾಗ ವಿ.ಪಿ. ಸಿಂಗ್ ಅವರ ಸರ್ಕಾರಕ್ಕೆ ಪತ್ರ ಬರೆದಾದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಆದಾಗ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡ್ಲಿಕ್ಕೆ 6 ಅಡಿ ಜಾಗ ಕೊಡ್ಲಾರ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ. ಸೊ ಹಂಗಾಗಿ ಕೊನೆಯಲ್ಲಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ, ಕೆಂಪುಕೋಟೆ ಮುಂಭಾಗದಲ್ಲಿ ನರೇಂದ್ರ ಮೋದಿಜಿ ಅವರು ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತೇಳಿ ಪ್ರಮಾಣ ವಚನ ತಗೊಂಡು ನಮ್ಮ ದೇಶದ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಳ್ಳೋದು ಅಷ್ಟೇ ಸತ್ಯ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ಕ್ಷೇತ್ರದ ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀರಾಮ್ ಲಣ್ಣನವರು ಹಳೆಬರಲ್ಲ, ಅವರು ಸತತವಾಗಿ 35 ವರ್ಷದಿಂದ ಹೋರಾಟದಿಂದನೇ ಬಂದಿರತಕ್ಕಂಥ ವ್ಯಕ್ತಿ. ಸೊ ಹಂಗಾಗಿ ಅವರಿಗೆ ನಾವು ಬೆಂಬಲ ಸೂಚಿಸಬೇಕಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಶ್ರೀರಾಮ್ ಲಣ್ಣನ್ ಅವರ ಕೈಯಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ಒಂದು ಕೈಯಲ್ಲಿ ಭಾಜಪಾದ ಬಾವುಟ, ಇನ್ನೊಂದು ಕೈಯಲ್ಲಿ ವಿಜಯದ ಬಾವುಟವನ್ನು ಕೊಟ್ಟು ದೆಹಲಿಗೆ ಕಳಿಸಿ ನಮ್ಮೆಲ್ಲರ ಪರವಾಗಿ ನಮ್ಮ ಸಮಸ್ಯೆಗಳ ಧ್ವನಿಯಾಗಿ ದೆಹಲಿಯ ಸಂಸದದಲ್ಲಿ ಮಾತನಾಡಬೇಕು ಅಂತ ಹೇಳಿ ನಾವೆಲ್ಲರೂ ಅಪೇಕ್ಷೆ ಪಡ್ತಾ ಇದೀವಿ. ಸೊ ಹಂಗಾಗಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ವಂದಿಸುತ್ತಾ
ಕಾಂಗ್ರೆಸ್ ಪಕ್ಷ ಮತ್ತು ಒಕ್ಕೂಟಗಳು ಅವ್ರ ಯಾವುದೇ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ 56 ಇಂಚು ಕೊಡುತ್ತೆ ಅವರಿಗೆ ಗುಡುಗು ಸಿಡಿಲು ಮಿಂಚು. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಮಲವನ್ನ ಅರಳಿಸಬೇಕು. ಶ್ರೀರಾಮುಲು ಅವರನ್ನ ದಿಲ್ಲಿಗೆ ಕಳಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡೋದಕ್ಕಾಗಿ ಸತೀಶ್ ಸರ್ ಅವರು ಮಾತಾಡುವಾಗ ಬಹಳಷ್ಟು ಕಳೆದ 10 ವರ್ಷಗಳಲ್ಲಿ ಆಗಿರುವಂತ ಬದಲಾವಣೆಗಳನ್ನ ಅಂಕಿ ಸಂಖ್ಯೆಯ ಆಧಾರದ ಮೇಲೆ ನಮ್ಮೆಲ್ಲರ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದರಿಂದ ನಾವೆಲ್ಲರೂ ಪ್ರೇರಣೆಯನ್ನು ಪಡ್ಕೊಳ್ಬೇಕು. ಪ್ರೇರಣೆ ಪಡ್ಕೊಂಡು ಇಲ್ಲಿಂದ ಒಂದು ಸಂಕಲ್ಪವನ್ನು ಮಾಡಬೇಕು. ಏನು ಸಂಕಲ್ಪವನ್ನು ಮಾಡೋದಕ್ಕೆ ನಾವು ಸೇರಿದ್ದೀವಿ? ಕಾರ್ಯಕ್ರಮದ ಸಮಾವೇಶದ ಹೆಸರು ಯುವ ಸಂಕಲ್ಪ ಸಭೆ. ಸಂಕಲ್ಪ ಮಾಡಬೇಕಾಗಿದ್ದವರು ಯಾರು? ಬಳ್ಳಾರಿ ಜಿಲ್ಲೆ ಯುವಕರು. ಬಳ್ಳಾರಿ ಮುಂದೆ ಹೆಂಗಿರಬೇಕು ಅಂತ ಹೇಳಿ ಬಯಸುವಂತವ್ರು, ಬಳ್ಳಾರಿಯ ಭವಿಷ್ಯದ ಕುರಿತಾಗಿ ಚಿಂತನೆ ಮಾಡುವಂತವ್ರು, ಬಳ್ಳಾರಿಯ ಭವಿಷ್ಯದ ಕುರಿತಾಗಿ ಪರಿಶ್ರಮವನ್ನು ಹಾಕುವಂತವ್ರು, ಬಳ್ಳಾರಿಯ ಭವಿಷ್ಯದ ಸಲುವಾಗಿ ಬೆವರು ಹರಿಸುವಂತ ಸಾಮರ್ಥ್ಯ ಇರುವಂತ ಅತ್ಯಂತ ಪ್ರಬುದ್ಧ ಯುವಕರು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾವೊಂದು ಸಂಕಲ್ಪ ಮಾಡಬೇಕಾಗಿದೆ. ಆ ಸಂಕಲ್ಪ ಮಾಡೋದಕ್ಕೆ ನಮಗೊಂದು 2 ಮಾಡೆಲ್ಗಳು ನಮ್ಮ ಕಣ್ಣು ಮುಂದೆ ಇದೆ, 2 ಎಕ್ಸಾಂಪಲ್ಗಳು ಕಣ್ಣು ಮುಂದೆ ಇದೆ. ತೀರಾ ಇತ್ತೀಚಿನ ಘಟನೆಯಿಂದ ಹಿಡಿದು ಕಳೆದ 75 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಭಾರತ ಹೇಗಿತ್ತು ಅನ್ನೋದ್ರ ಕುರಿತಾಗಿ ನಾವು ಈಗ ತಾನೇ ವೇದಿಕೆಯಿಂದ ಕೇಳಿದ್ವಿ. 2 ಮಾಡೆಲ್ಗಳು ನಮ್ಮ ಕಣ್ಣು ಮುಂದೆ ಇದೆ. ಒಂದು ದೇಶದಲ್ಲಿ ಅತ್ಯಂತ ಬೆಸ್ಟ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ, ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಬೆಸ್ಟ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿ ಕಾಂಗ್ರೆಸ್ಸಿನ ನೇತೃತ್ವದ ವರ್ಸ್ಟ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ. ಬಳ್ಳಾರಿಯ ಜನ ಯಾವುದೋ ಆಸೆಗೆ ಒಳಗಾಗಿ ವರ್ಸ್ಟ್ ಮಾಡೆಲ್ ಅನ್ನ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡುವಂತ ಸಂಕಲ್ಪವನ್ನು ಯಾವತ್ತೂ ಮಾಡೋದಿಲ್ಲ. ಬಳ್ಳಾರಿಯ ಜನ ಪ್ರಬುದ್ಧರು, ಬಳ್ಳಾರಿಯ ಜನ ದೇಶಭಕ್ತರು, ಬಳ್ಳಾರಿಯ ಜನ ಹನುಮ ಭಕ್ತರು, ಬಳ್ಳಾರಿಯ ಜನ ರಾಮ ಭಕ್ತರು, ಬಳ್ಳಾರಿಯ ಜನ ಬೆವರು ಸುರಿಸುವಂತವರು, ಸ್ವಾಭಿಮಾನಿಗಳು. ಅವರು ಮಾಡುವಂತ ಸಂಕಲ್ಪ ಯಾವುದು ಅಂತ ಹೇಳಿದ್ರೆ ದೇಶಕ್ಕಾಗಿ ಹಗಲಿರುಳು ತನ್ನ ಬದುಕನ್ನು ಸಮರ್ಪಣೆ ಮಾಡಿರುವಂತ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂತ ಸಂಕಲ್ಪವನ್ನು ಮಾಡೋದಕ್ಕಾಗಿ ನಾವು ಸೇರಿದ್ದೀವಿ. ಯಾಕೆ ಆ ಸಂಕಲ್ಪವನ್ನು ಮಾಡಬೇಕು? ಯಾಕೆ ನರೇಂದ್ರ ಮೋದಿ ಅವರೇ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕೇಳಿದಾಗ ನಮ್ಮ ಕಡೆ ಸಾವಿರಾರು ಉತ್ತರಗಳಿವೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರಂತೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರುವಂತವ್ರು, ಬಹಳ ತಮ್ಮನ್ನ ತಾವು ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ಳುವಂತವ್ರು. ಅವರು ಮಾತಾಡ್ತಾರೆ, ಸಾರ್ವಜನಿಕ ವೇದಿಕೆ ಮೇಲೆ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ದೇಶದ ಸಲುವಾಗಿ? ನರೇಂದ್ರ ಮೋದಿ ಅವರು ಬಡವರ ಸಲುವಾಗಿ ಏನ್ ಮಾಡಿದ್ದಾರೆ? ನರೇಂದ್ರ ಮೋದಿ ಅವರು ದಲಿತರ ಸಲುವಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ಸಿನ ಬೇರೆ ಬೇರೆ ಪಕ್ಷದ ನಾಯಕರು ಕೇಳ್ತಾ ಇರ್ತಾರೆ. ಸ್ವಲ್ಪ ದಯವಿಟ್ಟು ನೀವು ಪ್ರಶ್ನೆಯನ್ನ ಚೇಂಜ್ ಮಾಡ್ಕೊಳ್ರಿ, ತಿದ್ದುಪಡಿ ಮಾಡ್ಕೊಳ್ರಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಗೆಲ್ಲ ಒಂದ್ ಸ್ವಲ್ಪ ನಾಲೆಜಿನ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ, ಅಥವಾ ಯಾವುದೋ ಒಂದು ಅಂಧಕಾರದಲ್ಲಿ ನೀವು ಇದ್ದೀರಿ. ದಯವಿಟ್ಟು ಪ್ರಶ್ನೆ ಚೇಂಜ್ ಮಾಡ್ಕೊರಿ. ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳೋ ಅಗತ್ಯ ಇಲ್ಲ. ಏನ್ ಮಾಡಿಲ್ಲ ಹೇಳ್ರಿ ನರೇಂದ್ರ ಮೋದಿ ಅವರು ದೇಶದ ಸಲುವಾಗಿ ಅನ್ನುವಂತ ಪ್ರಶ್ನೆ. ಏನ್ ಮಾಡಿಲ್ಲ ನರೇಂದ್ರ ಮೋದಿ ಅವರು? ದೇಶದ ಎಲ್ಲ ವರ್ಗದ ಜನರ ಸಲುವಾಗಿ ಕಳೆದ 10 ವರ್ಷಗಳ ಹಿಂದೆ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂತ ಮನಮೋಹನ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನ ಮೋದಿ ಅವರು ಸ್ಮರಿಸಿದ್ರು ಮೊನ್ನೆ. ಈ ದೇಶದ ಸಂಪತ್ತಿನ ಮೇಲೆ ಯಾರಿಗಾದ್ರೂ ಹಕ್ಕಿದ್ರೆ ಅದು ಕೇವಲ ಅಲ್ಪಸಂಖ್ಯಾತರಿಗೆ, ಕೇವಲ ಮುಸಲ್ಮಾನರಿಗೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಹೇಳಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ದೇಶದ ಸಂಪತ್ತಿನ ಮೇಲೆ ಹಕ್ಕಿರುವಂತದ್ದು, ಈ ದೇಶದ ಸಂಪತ್ತು ಬಳಕೆ ಆಗಬೇಕಾಗಿರುವಂತದ್ದು ಯಾರ ಸಲುವಾಗಿ ಅಂತ ಹೇಳಿದ್ರೆ ದೇಶದ ಕಟ್ಟ ಕಡೆಯ ವ್ಯಕ್ತಿ, ದೇಶದ ಬಡವರು, ನೊಂದವರು, ಬೆಂದವರು, ದಲಿತರು, ದಮನಿತರು, ಶೋಷಿತರು, ಈ ದೇಶದ ತಾಯಂದ್ರು, ಈ ದೇಶದ ಯುವಕರು, ಈ ದೇಶದ ರೈತರು, ಈ ದೇಶದ ಸಂಪತ್ತಿಗೆ ಹಕ್ಕುದಾರ ಅಂತ ಹೇಳ್ತಾರೆ. ಅದರೊಳಗಡೆ ಎಲ್ಲ ಜಾತಿಯೂ ಬರುತ್ತೆ, ಅದರೊಳಗಡೆ ಮುಸಲ್ಮಾನರು ಬರ್ತಾರೆ, ಅದರೊಳಗಡೆ ಕ್ರಿಶ್ಚಿಯನ್ ಬರ್ತಾರೆ, ಅದರೊಳಗಡೆ ದಲಿತರು ಬರ್ತಾರೆ, ಅದರೊಳಗಡೆ OBCನೂ ಬರ್ತಾರೆ, ಅದರೊಳಗಡೆ ಹಿಂದೂಗಳು ಬರ್ತಾರೆ, ಎಲ್ಲ ಜನಾಂಗದವರು ಬರ್ತಾರೆ, ಜೈನ, ಪಾರ್ಸಿ, ಬೌದ್ಧ ಎಲ್ಲರೂ ಬರ್ತಾರೆ ಅದರೊಳಗಡೆ. ನಮ್ಮದು ಎಲ್ಲರನ್ನು ಒಳಗೊಳ್ಳುವಂತ ನಮ್ಮ ಪಾರ್ಟಿಯ ಚಿಂತನೆ ಹೊರತು ಕೇವಲ ಸೆಲೆಕ್ಟಿವ್ ರಾಜಕಾರಣ ಮಾಡುವಂತ, ಜಾತಿ ರಾಜಕಾರಣ ಮಾಡುವಂತ ಒಂದು ಪಕ್ಷ ಸಿದ್ಧಾಂತ ನಮ್ಮದಲ್ಲ. ಬದಲಾಗಿ ನೀತಿ ಆಧಾರದ ಮೇಲೆ ರಾಜಕಾರಣ ಮಾಡುವಂತ ಪಾರ್ಟಿ. ಅದಕ್ಕಾಗಿ ನಾವು ಸಂಕಲ್ಪ ಮಾಡಬೇಕಾಗಿದೆ. ನಮ್ಮ ಕೇವಲ ಮುಸಲ್ಮಾನ, ಕೇವಲ ಹಿಂದೂ, ಕೇವಲ ಕ್ರಿಶ್ಚಿಯನ್ ಅಂತ ಹೇಳಿ ನಮ್ಮನ್ನ ಡಿವೈಡ್ ಅಂಡ್ ರೂಲ್, ನಮ್ಮನ್ನ ಈಗಾಗಲೇ ಒಡೆದು ಹೋಗಿರುವಂತ, ಬೇರೆ ಬೇರೆ ಕಾರಣಗಳಿಂದ ಒಡೆದು ಹೋಗಿರುವಂತ ಭಾರತವನ್ನ ಮತ್ತಷ್ಟು ಒಡೆಯುವಂತ ಶಕ್ತಿಗಳ ಕೈಗೆ ಅಧಿಕಾರವನ್ನು ಕೊಡಬಾರದು. ನನ್ನ ದೇಹ ತುಂಡಾದ್ರೂ ಚಿಂತೆ ಇಲ್ಲ,
ಸರ್? ಬಂಡೆ ಚೂರ್ ಚೂರ್ ಆಗುತ್ತೆ ಅಂತ ಹೇಳಿ ರವಿಕುಮಾರ್ ಸರ್ ಹೇಳ್ತಾರೆ. ಕೆಲಸ ಮಾಡಿದ ಅನುಭವದ ಆಧಾರದ ಮೇಲೆ ಅವ್ರು ಹೇಳ್ತಾರೆ. ಕಾಂಗ್ರೆಸ್ಸಿನ ಪಾರ್ಟಿ ಆಫೀಸ್ಗೆ ಅವ್ರು ಇಡುವಂತ ಹೆಸರು ಭಾರತ್ ಜೋಡೋ, ಅವ್ರು ಮಾಡುವಂತ ಪಾದಯಾತ್ರೆ ಹೆಸರು ಭಾರತ್ ಜೋಡೋ. ಮಾಡೋ ಕೆಲಸ ಭಾರತ್ ಜೋಡೋ. ಪಾರ್ಲಿಮೆಂಟಿನ ಸೆಷನ್ ನಲ್ಲಿ, ಬಜೆಟ್ ಸೆಷನ್ ಒಳಗಡೆ ನಮ್ಮ ಕರ್ನಾಟಕದ MP ಅಂತ ಹೇಳ್ಕೊಳ್ಳೋದು ನಾವು ನಾಚಿಕೆ ಆಗ್ಬೇಕು, ಅಸಹ್ಯ ಆಗ್ಬೇಕು. DK ಸುರೇಶ್ ಅವರು ಹೇಳ್ತಾರೆ, ನಮಗೆ ದೇಶವನ್ನ, ದಕ್ಷಿಣ ಭಾರತವನ್ನ ವಿಭಾಗ ಮಾಡಿಕೊಡ್ರಿ ಅಂತ. ದೇಶ ನಿಮ್ಮ ಅಪ್ಪನ ಮನೆ ಆಸ್ತಿ ಮಾತ್ರ ಅಲ್ಲ DK ಸುರೇಶ್ ಅವರೇ. ಭಾರತವನ್ನ ಒಡೆಯುವಂಥದ್ದು ಕನಕಪುರದಲ್ಲಿ ಬಿಸ್ನೆಸ್ಗಾಗಿ ಬಂಡೆ ಹೊಡೆದಷ್ಟು ಸುಲಭದ ಕೆಲಸ ಅಲ್ಲ. ಭಾರತವನ್ನ ಒಡೆಯೋದಕ್ಕೆ ಈ 10 ಜನ್ಮ ಎತ್ತಿ ಬಂದರೂ ಸಾಧ್ಯ ಇಲ್ಲ. 10 ಜನ್ಮ ಎತ್ತಿ ಬಂದರೂ ಸಾಧ್ಯ ಇಲ್ಲ. ದೇಶ ಒಡೆಯುವಂತ ಶಕ್ತಿಗಳು ಅವ್ರ ಜೊತೆಗೆ, ಅವ್ರ ಪಾರ್ಟಿಗಳಿಗೆ. ಜವಾಹರ್ಲಾಲ್ ಯೂನಿವರ್ಸಿಟಿ ಡೆಲ್ಲಿ ಒಳಗಡೆ ವಿದ್ಯಾರ್ಥಿಯಾಗಿದ್ದಾಗ ಭಾರತ ತೇರೆ ಟುಕಡೆ ಹೋಗೆ ಇನ್ಶಾ ಅಲ್ಲಾ ಅಂತ ಹೇಳಿದಂತ ಕನ್ನಯ್ಯ ಕುಮಾರ್ ಇವತ್ತು ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ವಕ್ತಾರರನ್ನಾಗಿ ಮಾಡ್ತಾರೆ. ನಾಚಿಕೆ ಇದೆ ಅವರಿಗೆ. ದೇಶವನ್ನ ಒಡಿಬೇಕು, ದೇಶವನ್ನ ತುಂಡು ತುಂಡು ಮಾಡಬೇಕು, ಭಾರತ ತೇರೆ ಟುಕಡೆ ಹೋಗೆ. ಬರೀ ವಕ್ತಾರ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿ ದೇಶವನ್ನ ಒಡಿಬೇಕು ಅನ್ನುವಂಥವ್ರಿಗೆ ಕಾಂಗ್ರೆಸ್ನಿಂದ MP ಆಗ್ಲಿಕ್ಕೆ ಟಿಕೆಟ್ ಕೊಡುತ್ತೆ. ಇಂಥವ್ರು ಏನಾದ್ರೂ ಪಾರ್ಲಿಮೆಂಟ್ಗೆ ಹೋದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಒಂದ್ ಕಡೆ ದೇಶ ಒಡಿಬೇಕು ಅನ್ನುವಂತ ಶಕ್ತಿಗಳು, ಇನ್ನೊಂದು ಕಡೆ ನನ್ನ ಪಾರ್ಟಿ ಅಧಿಕಾರಕ್ಕೆ ಬರಲಿ ಬರದೇ ಇರಲಿ, ನನಗೆ ಅಧಿಕಾರ ಸಿಗದೇ ಇರಲಿ, ಭಾರತ ಡಿವೈಡ್ ಆಗಬಾರದು, ಭಾರತ ಅಖಂಡವಾಗಿರಬೇಕು, ಅಖಂಡ ಭಾರತವನ್ನು ಬಾಳಿದ ಶ್ರದ್ಧೆ ಅಂತ ಹೇಳುವಂತ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಕಡೆ ಇದೆ. ಈ ಎರಡಕ್ಕೂ ತುಲನೆ ಮಾಡಿ ನಾವು ಸಂಕಲ್ಪ ಮಾಡಬೇಕಾಗಿದೆ. ನಾವು ಮಾಡುವಂತ ಒಂದೊಂದು ಸಣ್ಣ ಸಂಕಲ್ಪಕ್ಕೂ ಅದರದ್ದೇ ಆಗಿರುವಂತ ತಾಕತ್ತಿಲ್ಲ. ಸುಮ್ಮನೆ ಹೆಸರಿಗೆ ಯುವ ಸಂಕಲ್ಪ ಸಮಾವೇಶ ಅಲ್ಲ ಇದು. ಕೆಲವೇ ವರ್ಷಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ZPTP ಎಲೆಕ್ಷನ್ ಅಲ್ಲ, MLA ಎಲೆಕ್ಷನ್ ಅಲ್ಲ, MP ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗುವ ಜನ ಸಿಗದೇ ಇರುವಂತ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು 303 MPಗಳು ಭಾರತದಲ್ಲಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ನಿಂತಿದೆ. ಹೀಗಾಗಿದೆಲ್ಲ ನಮ್ಮ ಹಿರಿಯರು, ವೇದಿಕೆ ಮೇಲೆ ಕುಳಿತುಕೊಂಡಿರುವಂತ ಹಿರಿಯರು ಅನೇಕರಿದ್ದಾರೆ. ಬಳ್ಳಾರಿ ಸಾಕಷ್ಟು ಜನ ಇದ್ದಾರೆ. ಅವರು ಆ ಕಾಲದಲ್ಲಿ ಸಂಕಲ್ಪ ಮಾಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿಯ ಫ್ಲಾಗ್ ಅನ್ನ ಹಿಡ್ಕೊಂಡು 4-5 ಜನ ಯುವಕರು ಹೊಂಟ್ರೆ ಅವ್ರು ನೋಡಿ ಗೇಲಿ ಮಾಡುವಂತ ಕಾಲ ಇತ್ತು. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಇದು ಕೇವಲ ಸಿಟಿಗೆ ಸಂಬಂಧಪಟ್ಟಂತ ಪಾರ್ಟಿ, ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟಂತ ಪಾರ್ಟಿ ಅಂತ ಹೇಳಿ ನಮ್ಮನ್ನು ನೋಡಿ ಗೇಲಿ ಮಾಡಿ ನಗ್ತಾ ಇದ್ದಂತ ಕಾಲ ಬಂತು. ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಹಗುರವಾಗಿ ತೆಗೆದುಕೊಳ್ಳುವಂತ ಕಾಲ ಇಲ್ಲ, ಗೇಲಿ ಮಾಡುವಂತ ಕಾಲ ಇಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇವಲ ಭಾರತದ ಅತಿ ದೊಡ್ಡ ಪಾರ್ಟಿ ಅಲ್ಲ, ಇಡೀ ಜಗತ್ತಿನ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ನಿಂತಿದೆ. ಇದು ಸಾಧ್ಯ ಆಗಿದ್ದು ನಿಮ್ಮಂತ ನನ್ನಂತ ವೇದಿಕೆ ಮೇಲೆ ಕುಂತಿರುವಂತ ಎಲ್ಲ ಹಿರಿಯರು, ಕಾರ್ಯಕರ್ತರು ಸಂಕಲ್ಪವನ್ನ ಮಾಡಿದ್ವಿ. 2014ರಲ್ಲಿ ನಾವು ಸಂಕಲ್ಪ ಮಾಡಿದ್ವಿ 272+, 272 ಸೀಟ್ ಬಂದ್ರೆ ನಮ್ಗೆ ಸಾಕು. ಕಷ್ಟಪಟ್ಟು ಶತಾಯ ಪ್ರಯತ್ನ ಮಾಡಿ 10 ವರ್ಷದಿಂದ 2004ರಿಂದ 2014 ತನಕ ಭಾರತಕ್ಕೆ ಹಿಡಿದಿರುವಂತ ಗ್ರಹಣವನ್ನು ಬಿಡಿಸಬೇಕು, ಭಾರತಕ್ಕೆ ಆವರಿಸಿರುವಂತ ಕತ್ತಲೆಯನ್ನ ಮಾಯ ಮಾಡಬೇಕು, ಭಾರತದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಟ್ಟ ಹಾಕಬೇಕು, 370 ಬ್ಯಾನ್ ಮಾಡಬೇಕು, ರಾಮ ಮಂದಿರವನ್ನ ಕಟ್ಟಬೇಕು ಅನ್ನುವಂತ ಹಲವಾರು ದೈವಿಕ ಕಾರಣಗಳ ಆಧಾರದ ಮೇಲೆ 2014ರಲ್ಲಿ ಭಾರತೀಯ ಜನತಾ ಪಾರ್ಟಿ 272 ಸೀಟ್ಗಳಿಂದ ಅಧಿಕಾರಕ್ಕೆ ಬಂತು. 2019ರಲ್ಲಿ ನಾವು ಮಾಡಿರುವಂತ ಕಾರ್ಯಕ್ರಮಗಳು, ನಾವು ಮಾಡಿರುವಂತ ಸೇವಾ ಕಾರ್ಯಗಳು, ನಾವು ರೂಪಿಸಿರುವಂತ ಯೋಜನೆಗಳ ಆಧಾರದ ಮೇಲೆ ನರೇಂದ್ರ ಮೋದಿ ಜನಗಳ ಬಳಿಗೆ ಬಂದ್ರು. ಅವಾಗ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಸಂಕಲ್ಪ ಮಾಡಿದ್ವಿ 300 ಕ್ರಾಸ್ ಮಾಡಬೇಕು ಅಂತ. 2014ರಲ್ಲಿ 272 ಗೆಲ್ಲಬೇಕು ಅಂದ್ಕೊಂಡು 282 ಗೆದ್ವಿ. 2019ರಲ್ಲಿ 300 ಗೆಲ್ಲಬೇಕು ಅಂದ್ಕೊಂಡು 303 ಗೆದ್ವಿ. ಈ ಸಲ ನಾವು ಅಂದ್ಕೊಳ್ತಾ ಇದ್ದೀವಿ ಅಬ್ಕಿ ಬಾರ್ 400 ಪಾರ್ ಅಷ್ಟೇ ಅಲ್ಲ, 420ಕ್ಕಿಂತ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ಲುವಂತ ವಾತಾವರಣ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಇದು ಹೆಂಗ್ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಹಣ ಬಲದಿಂದ ಅಲ್ಲ. ಅಬ್ಕಿ ಬಾರ್ 400 ಪಾರ್ ಯಾವುದರ ಆಧಾರದ ಮೇಲೆ ಆಗೋದಿದೆ ಅಂತ ಹೇಳಿದ್ರೆ
ನನ್ನಂತ ನಿಮ್ಮಂತ ಅತ್ಯಂತ ತೀರಾ ಸಾಮಾನ್ಯ ಕಾರ್ಯಕರ್ತ, ತೀರಾ ಸಾಮಾನ್ಯ ಮತದಾರ ಮಾಡುವಂತ ಸಂಕಲ್ಪದ ಕಾರಣಕ್ಕಾಗಿ, ಪ್ರಯತ್ನದ ಕಾರಣಕ್ಕಾಗಿ, ಪರಿಶ್ರಮದ ಆಧಾರದ ಮೇಲೆ 400 ಸೀಟನ್ನು ನಾವು ಗೆಲ್ಲೋರಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಗೆ ದೇಶ ಮುಖ್ಯ. ದೇಶ ಮುಖ್ಯ ಅನ್ನುವಂತ ಕಾರ್ಯಕರ್ತರಿಗೆ ಗುರಿ ಬಹಳ ದೊಡ್ಡದಿರುತ್ತೆ. ಕೇವಲ ನನಗೇನೋ ವೈಯಕ್ತಿಕವಾಗಿ ಲಾಭ ಆಗಲಿಲ್ಲ, ನನ್ನ ಲೀಡರ್ಗೆ ಟಿಕೆಟ್ ಸಿಗಲಿಲ್ಲ, ನನಗೇನೋ ಒಂದು ಲಾಭ, ಏನೋ ಒಂದು ಕಾಂಟ್ರಾಕ್ಟ್ ಸಿಗಬೇಕಾಗಿತ್ತು, ಇನ್ನೊಂದೇನೋ ನಮ್ಮದು ಅನುಕೂಲ ಆಗಬೇಕಾಗಿತ್ತು, ಆಗಿಲ್ಲ. ಇದು ದೇಶ ಬದಲು ಅನ್ನುವಂತ ಕಾರ್ಯಕರ್ತನಿಗೆ ಈ ಎಲ್ಲ ಮನಸ್ಥಿತಿ ಅಡ್ಡಿಯಾಗಿರಲಿಲ್ಲ. ದೇಶ ಬದಲು ಅನ್ನುವಂತ ಮನಸ್ಥಿತಿಯ ಕಾರ್ಯಕರ್ತನಿಗೆ ಯಾವ ರೀತಿಯ ಮನಸ್ಥಿತಿ ಇರುತ್ತೆ ಅಂತ ಹೇಳಿದ್ರೆ, ನನಗೆ ವೈಯಕ್ತಿಕವಾಗಿ ಲಾಭ ಆಗಲಿ ಬಿಡ್ಲಿ, ಕ್ಯಾಂಡಿಡೇಟ್ ನನಗೆ ಪರಿಚಯ ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಹಿರಿಯರ ಕರೆದು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ದೇಶದ ಸಲುವಾಗಿ ನನ್ನ ಟೈಮ್ ಅನ್ನು ಕೊಡ್ತೀನಿ, ದೇಶದ ಸಲುವಾಗಿ ನನ್ನ ಪರಿಶ್ರಮವನ್ನು ಹಾಕ್ತೇನೆ, ದೇಶದ ಸಲುವಾಗಿ ನನ್ನ ಟ್ಯಾಲೆಂಟ್, ನನ್ನ ಪ್ರತಿಭೆಯನ್ನ ಬಳಕೆ ಮಾಡ್ತೀನಿ, ದೇಶವನ್ನು ಗೆಲ್ಲಿಸೋ ಸಲುವಾಗಿ ನಾನು ಕೆಲಸ ಮಾಡ್ತೇನೆ ಅನ್ನುವಂತ ಸಂಕಲ್ಪವನ್ನ ಒಬ್ಬ ದೇಶಭಕ್ತ ಕಾರ್ಯಕರ್ತ ಮಾಡ್ತಾನೆ. ಅಂತ ಒಂದು ಸಂಕಲ್ಪವನ್ನು ಮಾಡೋದಕ್ಕಾಗಿ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೇವೆ ಬಂಧುಗಳು. ಇಡೀ ಜಗತ್ತಿನಲ್ಲಿ ಭಾರತದ ಕುರಿತಾಗಿರುವಂತಹ ಶ್ರದ್ಧೆಯ ಬಗ್ಗೆ, ಬದಲಾಗಿರುವಂತಹ ಭಾರತದ ಪರಿಸ್ಥಿತಿಯ ಬಗ್ಗೆ ಸದಸ್ಯರು ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯಗಳನ್ನು ನಮ್ಮ ಕಣ್ಣ ಮುಂದೆ ತಂದರು. 2014ಕ್ಕಿಂತ ಮುಂಚಿನ ಭಾರತ ಹೇಗಿತ್ತು, 2014 ನಂತರದ ಭಾರತ ಹೇಗಿದೆ, ಇವತ್ತಿನ ಭಾರತ ಹೇಗಿದೆ, ನಾವು ಸ್ವಲ್ಪ ಇನ್ನು 4-5 ದಿನ ಮೈ ಮರೆತರೆ ಯಾವ ರೀತಿಯಾದಂತಹ ಅನಾಹುತಗಳನ್ನು ನಾವು ಮಾಡ್ಕೊಳ್ತೀವಿ. ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ತಲೆಯಲ್ಲಿ ಮಾಡಿ ಅದರ ಆಧಾರದ ಮೇಲೆ ಮುಂದೆ ಹೆಜ್ಜೆ ಇಡುವಂತ ಅನಿವಾರ್ಯತೆ ಇದೆ. 2014ಕ್ಕಿಂತ ಮುಂಚೆ ಭಾರತದ ಪರಿಸ್ಥಿತಿ ಏನು ಅಂತ ನಮಗೆಲ್ಲ ಗೊತ್ತಿದೆ. ಭಾರತ ಸೆಲ್ಫ್ ಡೌಟಿಂಗ್ ಭಾರತ ಇತ್ತು, ತನ್ನ ಮೇಲೆ ತನಗೆ ವಿಶ್ವಾಸ ಇರುವಂತ ಭಾರತ ಇತ್ತು. ಹೀಗಾಗಿ ಭಾರತ ಏನಾದ್ರೂ ಒಂದು ಹೊಸ ತೀರ್ಮಾನ ತಗೋಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕ ದೇಶಗಳನ್ನು ನೋಡ್ತಾ ಇತ್ತು, ಅವ್ರೇನ್ ತೀರ್ಮಾನ ತಗೊಂಡ್ರು, ಇವ್ರೇನ್ ತೀರ್ಮಾನ ತಗೊಂಡ್ರು, ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು. ಇವತ್ತು ಭಾರತ ಅವರಿವರನ್ನ ಕೇಳಿ ತೀರ್ಮಾನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಜಗತ್ತಿನೊಳಗಡೆ ಇಲ್ಲ. ಜಾಗತಿಕ ವೇದಿಕೆಯಲ್ಲಿ ಭಾರತ ನಡೆದಿದ್ದೇ ದಾರಿ ಅನ್ನುವಂತ ಪರಿಸ್ಥಿತಿ ಜಾಗತಿಕ ವೇದಿಕೆಯಲ್ಲಿ ನಿರ್ಮಾಣ ಆಗಿದೆ. ಯಾವುದೋ 2 ದೇಶಗಳು, ಪ್ರಭಾವಿ ದೇಶಗಳು ಯುದ್ಧ ಮಾಡ್ತಾ ಇದ್ರೆ ಭಾರತಕ್ಕೆ ತನ್ನದೇ ಆಗಿರುವಂತ ಒಂದು ಸ್ಟ್ಯಾಂಡ್ ಇದೆ, ಭಾರತಕ್ಕೆ ತನ್ನದೇ ಆಗಿರುವಂತ ನಿಲುವಿದೆ. ಚೀನಾ ಏನ್ ಹೇಳಿದ್ದು ಅದನ್ನು ಮಾಡುವಂತ ಪರಿಸ್ಥಿತಿ ಇಲ್ಲ, ಅಮೆರಿಕ ಏನ್ ಹೇಳಿದ್ದು ಅದನ್ನೇ ಮಾಡಬೇಕಾಗಿರುವಂತ ಪರಿಸ್ಥಿತಿ ಇಲ್ಲ. ಹೀಗಾಗಿ ಇವತ್ತು ಜಗತ್ತಿನಲ್ಲಿ ಭಾರತದ ಕಾಲ ಆರಂಭ ಆಗಿದೆ. ಜಗತ್ತಿನೊಳಗಡೆ ಅಷ್ಟೇ ಅಲ್ಲ, ಭಾರತದ ಒಳಗಡೆನೂ ಭಾರತದ ಕಾಲ ಆರಂಭ ಆಗಿದೆ. ಬಂಧುಗಳೇ, ಇತ್ತೀಚೆಗೆ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗೆ ನಡ್ಕೊಳ್ತಾ ಇರುವಂತ ರೀತಿಯನ್ನು ನಾವು ನೋಡಿದ್ದೀವಿ. ದೇಶದ ಹೊರಗೆ ಭಾರತದ ಕುರಿತಾಗಿರುವಂತ ಗೌರವ, ಭಾರತವನ್ನ ಜಗತ್ತಿನ ಬೇರೆ ದೇಶದ ಜನ ಆರಾಧಿಸ್ತಾ ಇರುವಂತ ರೀತಿ, ಇದೆಲ್ಲವನ್ನು ನಾವು ಟಿವಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಭಾರತದ ಆ ರೀತಿ ಗೌರವ, ಭಾರತವನ್ನು ಜಗದ್ಗುರು ಮಾಡಬೇಕು, ಭಾರತವನ್ನು ವಿಶ್ವಗುರು ಮಾಡಬೇಕು ಅಂತ ನಾವೆಲ್ಲ ಭಾಷಣ ಕೇಳಿದ್ದೀವಿ. ಜಗದ್ಗುರು ಅಂದ್ರೆ ಏನು, ವಿಶ್ವಗುರು ಅಂದ್ರೆ ಏನು ಅಂತ ನಮ್ಗೆ ಯಾರಿಗೂ ಆ ಕಲ್ಪನೆ ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ. ಇವತ್ತು ಅದರ ಸಣ್ಣ ಒಂದು ಝಲಕನ್ನ, ಗ್ಲಿಂಪ್ಸಸ್ ಅನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ನೋಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಅಮೆರಿಕದ ಪಾರ್ಲಿಮೆಂಟ್ಗೆ ಹೋದ್ರೆ ಎದ್ದು ನಿಂತವರಿಗೆ ಗೌರವ ಕೊಡುವಂತಹ ಪರಿಸ್ಥಿತಿ ಇವತ್ತು ಅಮೆರಿಕದಲ್ಲಿ ನಿರ್ಮಾಣ ಆಗಿದೆ. ಅಮೆರಿಕದ ಯಾವ ಪಾರ್ಲಿಮೆಂಟ್, ಅಮೆರಿಕದ ಯಾವ ವೈಟ್ ಹೌಸ್ ನಮ್ಮ ಮೋದಿ ಅವರಿಗೆ ವೀಸಾನೇ ಕೊಟ್ಟಿರಲಿಲ್ಲ ಅಂತ ಅಮೆರಿಕ ಇವತ್ತು ರತ್ನಗಂಬಳಿ ಹಾಸಿ ನಮ್ಮ ಮೋದಿ ಅವರನ್ನು ಸ್ವಾಗತ ಮಾಡುತ್ತೆ. ಒಂದು ದೇಶದ ಪ್ರಧಾನಮಂತ್ರಿ, ಬಿಜೆಪಿಯ ಕಾರ್ಯಕರ್ತ ಅಲ್ಲ, ಯಾವುದೋ ಒಂದು ಬೇರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ದೇಶಕ್ಕೆ ಪ್ರವಾಸ ಹೋದಾಗ ಅವರನ್ನ ಏರ್ಪೋರ್ಟ್ ಅಲ್ಲಿ ವಿಮಾನ ಇಳಿದ ತಕ್ಷಣ ನರೇಂದ್ರ ಮೋದಿ ಅವರ ಕಾಲಿಗೆ ಬಿದ್ದು ಅವರನ್ನು ಸ್ವಾಗತ ಮಾಡುವಂತ ಪರಿಸ್ಥಿತಿ ಜಗತ್ತಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದು ಹೆಂಗ್ ನಿರ್ಮಾಣ ಆಯಿತು? ನಮ್ಮೆಲ್ಲರ ಸಂಕಲ್ಪದ ಕಾರಣಕ್ಕಾಗಿ. ನಮ್ಮ ಸಂಕಲ್ಪವನ್ನ, ನಮ್ಮ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ತಪ್ಪಾಗಿ ಬಳಕೆ ಮಾಡಿಕೊಳ್ಳಿಲ್ಲ. ನಾವೆಷ್ಟು ಶ್ರಮ ಹಾಕ್ತೇವೋ ಅದರ 100 ಪಟ್ಟು ಶ್ರಮವನ್ನು ಅವರು ಹಾಕ್ತಾರೆ. ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನ ಇವತ್ತು ಒಂದು ಬಹಳ ಭರವಸೆಯ ಕಣ್ಣುಗಳಿಂದ ಜಗತ್ತು ನೋಡ್ತಾ ಇದೆ. ಮೊದಲಿಗೆ ಒಂದು ಕಾಲ ಇತ್ತು, ಭಾರತ ಅಂದ್ರೆ ಸಮಸ್ಯೆಗಳ ದೇಶ. ಭಾರತ ಇವತ್ತು ಸಮಸ್ಯೆಗಳ ದೇಶ ಅಲ್ಲ, ಭಾರತ ಪರಿಹಾರವಾಗಿ ನಿಲ್ಲಬಲ್ಲಂತ ದೇಶ ಅನ್ನುವಂಥದ್ದು ಇವತ್ತು ಪ್ರೂವ್ ಆಗಿ ಹೋಗಿದೆ. ಭಾರತದ ಹೊರಗಡೆ ಏನು ವಾತಾವರಣ ಇದೆ, ಭಾರತದ ಒಳಗಡೆನೂ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಬಂಧುಗಳೇ, ಈ ಚುನಾವಣೆ ನಡೀತಾ ಇರುವಂತದ್ದು ಭಾರತವನ್ನು ಒಡಿಬೇಕು ಮತ್ತು ಭಾರತವನ್ನು ಜೋಡಿಸಬೇಕು, ಭಾರತವನ್ನು ಅಖಂಡವಾಗಿಡಬೇಕು ಅನ್ನುವಂತ 2 ಶಕ್ತಿಗಳ ಮಧ್ಯೆ. ಒಂದು ಕಡೆ ಇಡೀ ಜಗತ್ತು ಭಾರತದಲ್ಲಿ ಬಿಜೆಪಿ ಗೆಲ್ಲಬೇಕು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ
ಇರುವಂತ ಪ್ರಧಾನಮಂತ್ರಿಗೆ ಎಲ್ಲಾ ಕ್ರಿಶ್ಚಿಯನ್ರಿಗೂ ಕೂಡ ಪೋಪ್ ಜಗತ್ತೊಳಗಡೆ ಅವರ ಆರಾಧ್ಯ ಗುರು, ಅವರ ಆರಾಧ್ಯ ದೈವ ಅಂತ ಅವರು ಪೂಜೆ ಮಾಡ್ತಾರೆ. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಂತ ಆದ್ರೆ ಒಬ್ಬ ಕ್ರಿಶ್ಚಿಯನ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, 2 ಮಂದಿ